नहि नहि रक्षति दुःखकरणे मूढदेहि धनागमकृष्णाम् मयि सद्बुद्धिं कुरु वितृष्णाम् यल्लभते निज कर्मोपाತ್ತम् नित्यं तेन ವಿನೋದಯ ಚಿತ್ತಂ. 6ನೇ ಶ್ಲೋಕ ಹೇಳ್ತೀರಿ ಯಾವುದು ಅಂತ? ಯಾವತ್ತು ಅವನು ನಿವಸಿಸಿದೆ ಅಲ್ವಾ? 6ನೇ ಶ್ಲೋಕ ಯಾವುದು? ಯಾಕಂದ್ರೆ ನಿಮ್ ಕೊಟ್ಟಿರೋ ಪುಸ್ತಕದಲ್ಲಿ ಬೇರೆ ಬೇರೆ ಸ್ವಲ್ಪ ಹೆಚ್ಚು ಹಿಂದೆ ಮುಂದೆ ಆಗಿದೆ. ಹೌದು, ಯಾವತ್ತು ಅವನು ನಿವಸಿಸಿದೆ ಅದು ಸಂಜೆ ಆಗೋಯ್ತಲ್ವಾ? ಇನ್ನೇ ಇದೆ, ಅದಾಗಿದೆ. ಹೇಳದೆ ಬೇಕಾ? ಬಾಲಸ್ತಾವತ್ ಕ್ರೀಡಾಸಕ್ತ ಹೇಳಿ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯೋ ದೇಹಾಪಾಯೇ ಕಾರ್ಯಾ ವಿದ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯು ದೇಹಾಪಾಯೋ ಕಾರ್ಯ ವಿದ್ಯತಿ ತಸ್ಮಿನ್ ಕಾಯೇ. ಎಲ್ಲಿವರೆಗೆ ಪ್ರಾಣವಾಯು ಸಂಚಾರ ಮಾಡ್ತಾ ಇರ್ತದೆ ಅಲ್ಲಿವರೆಗೆ ಚೆನ್ನಾಗಿದ್ದೀರಾ, ಹೇಗಿದ್ದೀರಿ, ಹೆಂಗಿದ್ದೀರಿ ಎಲ್ರು ಕುಶಲವನ್ನ ಕೇಳ್ತಾರೆ. ಅದೇ ಪ್ರಾಣವಾಯು ಹೋದ್ಮೇಲೆ ಅದನ್ನ ನೋಡಿ ಎಲ್ರೂ ಭಯಪಡ್ತಾರೆ. ಯಾರು ನಮ್ಮ ಹಿರಿಯರು ಅಂತ ತಿಳ್ಕೊಂತೀವೋ, ಯಾರು ಮಕ್ಕಳು ಅಂತ ತಿಳ್ಕೊಂತೀವೋ, ಯಾರು ತಂದೆ ತಾಯಿ ಅಂತ ತಿಳ್ಕೊಂತೀವೋ, ಪ್ರಾಣವಾಯು ಹೋದ್ಮೇಲೆ ಅವರನ್ನು ನೋಡ್ಲಿಕ್ಕೆ ಮತ್ತೆ ಭಯಪಡ್ತಾರೆ. ಅದರ ಬಗ್ಗೆ ಹೇಳ್ಕೊಡು ತುಂಬಾ. ಹಾಗಾಗಿ ಪ್ರಾಣಮೆವರು ಚೊಮ್ಮು ಪೋನಿಕ ಬಿಡುಬಟ್ಟ ಧನಮೆವರು ಚೊಮ್ಮು ದಾಜಿಪಟ್ಟ ದೇವರ ತಾತ ಹೇಳ್ತಾರೆ. ಪ್ರಾಣ ಅಂತಕ್ಕಂಥದ್ದು ಯಾರು ಸೊತ್ತು ಅದನ್ನ ಇಲ್ಲೇ ಇಟ್ಕೊಂಡ್ಬಿಡ್ಬೇಕು, ಇದೇ ಶರೀರದಲ್ಲಿ ಅದನ್ನ ಬಂಧಿಸಿಡ್ಬೇಕು, ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ನಾವು ಕೂಡ ಅಭಿಮಾನ ಪ್ರೀತಿಯಿಂದ ಎಲ್ಲ ಪ್ರಯತ್ನ ಮಾಡ್ತೀವಿ. ನಾವ್ ಹೇಳ್ತೀವಿ ವೈದ್ಯರಿಗೆ ಏನಂತ, ಎಷ್ಟೇ ಖರ್ಚಾಗ್ಲಿ ಪ್ರಾಣ ಉಳಿಬೇಕು, ಪ್ರಾಣ ಹೋಗಬಾರ್ದು. ಸಹಜ, ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥ ಭಾವನೆ ಅದು. ಆದ್ರೆ ಯಾರು ಪ್ರಾಣ ಕೊಟ್ಟಿದಾರೋ ಅವರಿಗೆ ಅಧಿಕಾರ ಇದೆ ತೆಕ್ಕೊಳ್ಳಿಕ್ಕೆ. ಕೊಟ್ಟಿದ್ದಾರೆ ಕೆಲವು ದಿನಕ್ಕೆ ಮಾತ್ರ, ಆಮೇಲೆ ಅದನ್ನ ತೆಕ್ಕೊಂತಾರೆ ಅವ್ರೆ. ಹಾಗಾಗಿ ಯಾರು ಸುತ್ತೋಲ್ಲ ಪ್ರಾಣ, ಯಾರು ಕೊಟ್ಟಿದ್ದಾರೆ ಅವರೇ ತಗೊಂತಾರೆ. ಅದಿರೋವರೆಗೇನೆ ನಮ್ಮ ಬಗ್ಗೆ ಎಲ್ರಿಗೂ ಪ್ರೇಮ ಪ್ರೀತಿ ಕ್ಷಮ, ಚೆನ್ನಾಗಿದ್ದೀರಾ ಹಿಂಗಿದ್ದೀರಿ ಎಲ್ಲ ಕೇಳ್ತಾರೆ. ಪ್ರಾಣೆ ಗತವತಿ ವಾಯು ದೇಹಾಪಾಯ, ದೇಹ ಬಿಟ್ಟು ಗಾಳಿ ಹೊರಟೋಯ್ತು, ಅದನ್ನೇ ನೋಡಿ ಮತ್ತೆ ಮನೆಯವರೆಲ್ಲ ಹೇಳ್ತಾರೆ. ಹಾಗಾಗಿ ಬಿದ್ದಿತ್ತು ಅಂದ್ರೆ ಭಯಪಡ್ತಾರೆ ಅದನ್ನ ನೋಡಿ. ಈಗ ಶರೀರ ಶವವನ್ನ ಎಷ್ಟು ದಿನ ಇಟ್ಕೊಂತಾರೆ? 1 ದಿನ 2 ದಿನ, ಜಾಸ್ತಿ ಅಂದ್ರೆ 3 ಆಮೇಲೆ ಹೆಚ್ಚು ದಿನ ಇಟ್ಕೊಂಡ್ರೆ ಮತ್ತೆ ಇಟ್ಕೊಂಡ್ರೆ ಒಬ್ಬರೇ ಆ ಜೊತೆಲಿ ಇರಕ್ಕಾಗಲ್ಲ, ಭಯ ಆಗ್ತದೆ. ಅಣ್ಣ ತಮ್ಮಂದ್ರಾಗಿರ್ಲಿ, ಮಕ್ಕಳು ಕೂಡ ಆಗಿರ್ಲಿ, ಆ ಶರೀರ ಪ್ರಾಣ ಹೋದ್ಮೇಲೆ ಆ ಶರೀರ ಜೊತೆ ಒಬ್ಬರೇ ಇರ್ಲಿಕ್ಕೆ ನಾ ಒಬ್ಬರೇ ಇದೀನಪ್ಪ, ಬೇರೆ ಯಾರಾದ್ರೂ ಇರಿ ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಾರೆ. ಅದನ್ನ ತಿಳ್ಕೊಂಡ್ವಿ. ಈಗ ಮುಂದೆ 7ನೇ ಶ್ಲೋಕ ಉಚ್ಚಾರಣೆ ಮಾಡೋಣ. ಹೇಳಿ ಚಿಕ್ಕಣವರು. ಬಾಲಸ್ತಾವತ್ ಕ್ರೀಡಾಸಕ್ತಃ ಚಿಕನ್ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ನಮ್ಗೆ. ಊಟ ಬಂದ್ ಮಾಡ್ತೀನಿ ಅಂತ ಹೀಗೆ ಹೇಳ್ಕೊಡಿ. ಬಾಲಸ್ತಾವತ್ ಕ್ರೀಡಾಸಕ್ತಃ ಬಾಲಾಸಕ್ತಾವಸ್ತು ಕ್ರೀಡಾಸಕ್ತಾಃ. ನೋಡಿ, ಬಾಲಸ್ತಾವತ್ ಕ್ರೀಡಾಸಕ್ತಃ ಬಾಲಾಸವಸ್ತು ಕ್ರೀಡಾಸಕ್ತಾಃ ಬಾಲಾಸವಸ್ತು ಕ್ರೀಡಾಸಕ್ತಾಃ. ನೋಡಿ, ಬಾಲ ದೀರ್ಘ ಇಲ್ಲ, ಬಾಲಸ್ತಾವತ್ ಕ್ರೀಡಾಸಕ್ತಾಃ ದೀರ್ಘ ಇಲ್ಲ, ಕ್ರೀಡಾಸಕ್ತಃ ಬಾಲಾಸಕ್ತ ಕ್ರೀಡಾಸಕ್ತಾಃ. ನೋಡಿ, ಬಾಲಸಕ್ತಾವತ್ ಕ್ರೀಡಾಸಕ್ತಾಃ ಬಾಲಾಸಕ್ತಾವತ್ ಕ್ರೀಡಾಸಕ್ತಾಃ. ಗುರುಜಿ, ಬಾಲಸ್ತಾವತ್ ಹೇಳಿ. ಬಾಲಸ್ತಾವತ್ ಕ್ರೀಡಾಸಕ್ತಾಃ ಕ್ರೀಡಾಸಕ್ತಾಃ.
ನೋಡಿ ಸಕ್ತಾಹ ದೀರ್ಘ ಇಲ್ಲ ಅಲ್ಲಿ, ಕ್ರೀಡಾಸಕ್ತಃ ಕ್ರೀಡಾಸಕ್ತಃ ಅಷ್ಟೇ. ಈಗ ನೋಡಿ ಚಿಕ್ಕಣ್ಣ, ನಿಮ್ಮ ಹೆಸರು ಚಿಕ್ಕಣ್ಣ ಅಲ್ವಾ? ಹೌದು ತಂದೆ. ಚಿಕ್ಕಣ್ಣ ಚಿಕ್ಕಣ್ಣ ಅಂತ ಹೇಳ್ತಾರೆ, ಯಾರು ದೀರ್ಘ ಇದೆಯಾ ನಿಮ್ಮ ಹೆಸರಿಗೆ ಕೊನೆಗೆ? ಇಲ್ಲ ತಂದೆ. ಚಿಕ್ಕಣ್ಣ ಅಷ್ಟೇ. ಹಾಗೆ ಇಲ್ಲಿ ಕ್ರೀಡಾಸಕ್ತಃ ಅಷ್ಟೇ, ಸಕ್ತಾಹ ಅಲ್ಲ. ಬಾಲಸ್ತಾವತ್ ಕ್ರೀಡಾಸಕ್ತಃ. ಬಾಲಸ್ತಾವತ್ ಕ್ರೀಡಾಸಕ್ತಃ. ಕರೆಕ್ಟ್. ಬಾಲಾಸ್ತಾವತ್ ಕ್ರೀಡಾಸಕ್ತಃ. ತರುಣಸ್ತಾವತ್ ತರುಣೀಸಕ್ತಃ. ತರುಣಾಸ್ತಾವತ್ ತರುಣೀಸಕ್ತಃ. ತರುಣ ತರುಣಸ್ತಾವತ್ ತರುಣಸ್ತಾವತ್ ತರುಣಾಸ್ತಾವತ್ ತರುಣಾಸ್ತಾವತ್ ತರುಣೀಸಕ್ತಃ. ತರುಣೀಸಕ್ತಃ. ವೃದ್ಧಸ್ತಾವತ್ ನೋಡಿ ಎಲ್ಲೂ ಇಲ್ಲಿ ಸಕ್ತಃ ದೀರ್ಘಗಳಿಲ್ಲ. ತರುಣ ಅದು ಎಲ್ಲ ಹಸುಗಳೇ, ದೀರ್ಘಗಳಿಲ್ಲ. ತರುಣಿ ದೀರ್ಘ ಇದೆ, ಸಕ್ತಃ. ಹೇಗೆ ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಾಸಕ್ತಃ ತರುಣೀಸಕ್ತಃ. ತರುಣಸ್ತಾವತ್ ತರುಣಾಸ್ತಾವತ್ ತರುಣೀಸಕ್ತಃ. ವೃದ್ಧಸ್ತಾವತ್ ಚಿಂತಾಸಕ್ತಃ. ವೃದ್ಧಸ್ತಾವತ್ ಚಿಂತಾಸಕ್ತಃ. ವೃದ್ಧಸ್ತಾವತ್ ಚಿಂತಾಸಕ್ತಃ. ವೃದ್ಧಸ್ತಾವ ಚಿಂತಾಸಕ್ತಃ. ಪರಮೇ ಬ್ರಹ್ಮಣಿ ಪರಮೇ ಬ್ರಹ್ಮಣಿ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಕೋಪಿ ನ ಸಕ್ತಃ. ಕೋಪಿ ನ ಸಕ್ತಃ. ಕೋಪಿ ನ ಸಕ್ತಃ ಅಲ್ಲ, ಕೋಪಿನ ಕೋಪಿ ನ ಕೋಪಿ ನ ಸಕ್ತಃ. ಕೋಪಿ ನ ಸಕ್ತಃ. ನೋಡಿ ನಾನು ಪೂರ್ತಿ ಹೇಳ್ಬಿಡ್ತೀನಿ, ಸರ್ ಕೇಳ್ಕೊಳ್ಳಿ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ. ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಹೇಳ್ತೀರಾ? ಕೆಲವರಲ್ಲಿ ನೋಡಿ ತರುಣಿ ರಕ್ತಃ ಅಂತಿದೆ, ಕೆಲವರಲ್ಲಿ ಅದು ಆಗ್ಬೋದು, ಸಕ್ತಃ ಎರಡು ಒಂದೇ ಮಾತೆ. ನೋಡಿ ಬಾಲಸ್ತಾವತ್ತು ಕ್ರೀಡಾಸಕ್ತಃ ವಿಸರ್ಗ ಇರ್ತದೆ, ವಿಸರ್ಗ ಸಕಾರವಾಗಿ ಪರಿಣಾಮ ಹೊಂದಿ ಇಲ್ಲಿ ತಾ ರೂಪ ಆಗ್ತದೆ, ತಾ ಇರ್ತದೆ, ಅದು ಸಕಾರ ಆಗ್ತದೆ. ತರುಣಸ್ತಾವತ್ತು ತರುಣೀಸಕ್ತಃ ಅಂತ ಕೂಡ ಒಂದು ಕಡೆ ಇದೆ. ಅದು ಸ್ವಲ್ಪ ವ್ಯಾಕರಣ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆ ಇರ್ಬೋದು ನಿಮ್ಮ ಪುಸ್ತಕ ಮತ್ತು ನಮ್ಮ ಇದಕ್ಕೆ ನೋಡ್ಕೊಳ್ಳಿ. ಹೇಳಿ ಹೇಳಿ ಚಿಕ್ಕನವ್ರೆ. ಬಾಲಾಸ್ತಾವತ್ ಕ್ರೀಡಾಸಕ್ತಃ ತರುಣಾಸಕ್ತಃ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಹೇಳಿ. ಬಾಲಾಸ್ತಾವತ್ ಕ್ರೀಡಾಸಕ್ತಃ ತರುಣಾಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತೆ ದುಷ್ಕರಣೆ. ಇಲ್ಲಿ ಆಚಾರ್ಯ ಶಂಕರರು ಇದು ಹೇಗೆ ಪ್ರಾರಂಭ ಆಯ್ತು ನಾವು ನೋಡಿದೆ. ನಾವು ಒಬ್ಬ ವೃದ್ಧ ಬ್ರಾಹ್ಮಣ ಕಾಶಿ ಗಂಗಾ ನದಿ ದಡದಲ್ಲಿ ಕೂತ್ಕೊಂಡು ವ್ಯಾಕರಣದ ಕಂಠಸ್ಥವನ್ನು ಮಾಡ್ತಿರ್ತಾನೆ, ದುಃಖರಿಂಕರಣೆ ದುಃಖರಿಂಕರಣೆ. ಹಾಗೆ ವೃದ್ಧಾವಸ್ಥೆಯಲ್ಲಿ ಸಮಯ ಆದ್ಮೇಲೆ ಹೇಗೆ ನಿಮ್ ದುಃಖರಣೆ ಕಾಪಾಡಲ್ವೋ, ಇವೆಲ್ಲವೂ ಕೂಡ ಏನೇನು ಜೀವನದಲ್ಲಿ ಮನುಷ್ಯ ಅದು ಇದು ಅಂತೇಳಿ ಯಾವ್ದಕ್ಕಾಗಿ ಜೀವನ ದಾರಿ ಇರ್ತಾನೆ ಅವೆಲ್ಲವೂ ಕಾಪಾಡಲ್ಲ. ಜೀವನ ಅಂತಕ್ಕಂಥದ್ದು ಹೀಗೆ ಕಳೆದೋಗ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕಾಗಿ ಬಾಲ್ಯದಲ್ಲಿ ಹೆಂಗ್ ಕಳೆದೋಗುತ್ತೆ,
ಯೌವನದಲ್ಲಿ ಜೀವನ ಹೆಂಗ್ ಕಳೆದೋಗುತ್ತೆ, ವೃದ್ಧಾವಸ್ಥೆಯಲ್ಲಿ ಜೀವನ ಹೇಗೆ ಕಳೀತದೆ ಅನ್ನೋದನ್ನ ನಮ್ಗೆ ತಿಳಿಸಲಿಕ್ಕಾಗಿ ಆಚಾರ್ಯರು ಹೇಳ್ತಾರೆ, ಬಾಲಸ್ತಾವತ್ತು ಕ್ರೀಡಾಸಕ್ತ, ತರುಣಸ್ತಾವತ್ತು ತರುಣೀಸಕ್ತ, ವೃದ್ಧಸ್ತಾವತ್ತು ಚಿಂತಾಸಕ್ತ, ಪರೇ ಬ್ರಹ್ಮಣಿ ಕೋಪಿ ನ ಸಕ್ತ. ಬಾಲಸ್ತಾವತ್ತು ಅಂದ್ರೆ ಬಾಲ್ಯಾವಸ್ಥೆಯೆಂದು ಕ್ರೀಡಾಸಕ್ತ, ಆಟ ಪಾಠ, ಏನು ಆ ಬೊಂಬೆ ಬೇಕು, ಈ ಬೊಂಬೆ ಬೇಕು, ಅದ್ ತಿನ್ಬೇಕು, ಇದು ತಿನ್ಬೇಕು ಅಂದ್ರೆ ಆಟ ಪಾಠ, ಅಂದ್ರೆ ಆಟ ಪಾಠ ಏನು, ಆಟಗಳಲ್ಲಿ ಪಾಠ ಅಂದ್ರೆ ಏನು, ಆಟ ಆಡೋದ್ರಲ್ಲಿ ಅದರಲ್ಲಿ ಇದರಲ್ಲಿ ಈಗ ಬಾಲ್ಯ ಕಳೆದೋಗ್ತಾ ಇದೆ. ಇನ್ನು ಆಮೇಲೆ ತರುಣಸ್ತಾವ ತರುಣೀಸಕ್ತ, ಯವನ ಬಂತಪ್ಪ, ಈಗೇನು ಈಗೇನು ಮದುವೆ ಮಾಡ್ಕೋಬೇಕು, ಅಲ್ಲಿ ಹುಡುಗಿ ನೋಡ್ತಾರೆ, ಇಲ್ಲಿ ಹುಡುಗ ನೋಡ್ತಾರೆ, ಅಲ್ಲಿ ಹುಡುಗ ನೋಡ್ತಾರೆ, ಇದು ಆಮೇಲೆ ಆ ಸಂಸಾರ, ಮಕ್ಕಳು, ಅದು ಇದು. ಬಾಲ್ಯ ಆಟಗಳಂದು ಎಣ್ಣೆದ್ರಲ್ಲಿ ಹಾಗೆ ಹೀಗೆ ಬಾಲ್ಯ ಕಳೆದೋಯ್ತು. ಇನ್ನು ಯವನ ಅಂತಕ್ಕಂಥದ್ದು ಆಮೇಲೆ ಇನ್ನು ಮತ್ತೆ ತರುಣೀಸಕ್ತ, ಮದುವೆ ಚಿಂತೆ, ಆಮೇಲೆ ಮನೆ ಕೊಟ್ಟು ಅದು ಮಾಡು ಇದು ಮಾಡು, ಮಕ್ಕಳು ಸರಿ, ಇನ್ನೊಂದು ಮತ್ತೊಂದು, ಇದರಲ್ಲಿ ಯವನ ಎಲ್ಲ ಇದರಲ್ಲಿ ಕಳೆದೋಯ್ತು. ವೃದ್ಧಸ್ತಾವತ್ತು ಚಿಂತಾಸಕ್ತ, ಇನ್ನು ವೃದ್ಧಾವಸ್ಥೆ, ಈಗ ಬಾಲ್ಯಾವಸ್ಥೆ ಬಂತು. ಏನು ಬಾಲ್ಯಾವಸ್ಥೆ ಹಂಗೆ ಇರ್ತಾ ಏನು, ಯಾರಿಗೂ ಕೆಲವೊಮ್ಮೆ ಹೇಳ್ತಾರೆ ಏನಂತ, ಮಕ್ಕಳು ಹಂಗೆ ಇದ್ಬಿಟ್ಟು ತುಂಬಾ ಚೆನ್ನಾಗಿರ್ತದೆ ಸರ್ ಅಂತೇಳಿ. ಹಂಗೆ ಇಷ್ಟೇ ನೋಡ್ತೀರಿ, ಕೆಲವು ದಿನಾನೇ ಬಾಲ್ಯ ಕೂಡ ಕೆಲವು ದಿನ ಇದ್ರೆ ಚಂದ, ಹಂಗೆ ಬಾಲಕರಾಗಿದ್ರೆ ಎಷ್ಟು ದಿನ ನೋಡ್ತೀರಿ, ಅವ್ರು ಹಂಗೆ ಇರ್ತಾರೆ, ನೀವು ಮುದುಕರಾಗೋಗ್ತೀರಲ್ವಾ. ಸರಿ, ನಿಮ್ಮ ಮಗನೋ ಮಗಳು ಯಾರು ತುಂಬಾ ಹಂಗೆ ಮಕ್ಕಳಾಗಿ ಇದ್ಬಿಟ್ರಿ, ಸರಿ ಅವರೇನೋ ಮಕ್ಕಳಾಗಿರ್ತಾರೆ, ಮತ್ತೆ ನೀವು ಹಂಗೆ ಇರ್ಬೇಕಲ್ಲ. ಅದು ಸೃಷ್ಟಿ ನಿಯಮ, ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದವನು ಮತ್ತೆ ಬೇರೆ ಬೇರೆ ಬದಲಾವಣೆ ಬರ್ತಾ ಇರ್ತದೆ. ಜಾಯತೆ ವರ್ಧತೆ ವಿಪರಿಣಾಮತೆ ಅಪಕ್ಷೀಯತೆ ವಿನಶ್ಯತೆ, ಎಲ್ಲ ವಿಕಾರಗಳು ಒಂದರ ನಂತರ ಒಂದು ಕೆಲವೊಂದು ಬರ್ಬೋದು, ಕೆಲವೊಂದು ಬರದೇ ಇರ್ಬೋದು. ಹಾಗೆ ಬಾಲ್ಯ ಎಲ್ಲ ಆಟ ಪಾಠ ಆಡ್ತಾ ಆಟ ಆಡ್ತಾನೆ ಕಳೆದೋಗ್ತಾ ಇದೆ. ಇನ್ನು ಯವನಾವಸ್ಥೆ ಬಂದ ಮೇಲೆ ಅದು ಬೇಕು ಇದು ಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳು, ಮನೆ ಕಟ್ಟಬೇಕು, ವಾಹನ ತಗೋಬೇಕು, ಇದು ಹಿಂಗ್ ಕಳೆದೋಯ್ತು. ಇನ್ನು ಆಮೇಲೇನು ವೃದ್ಧಾವಸ್ಥೆ, ರಿಟೈರ್ಡ್ ಲೈಫ್, ಯುವಕ ಇದ್ದ ಮದುವೆ ಅದು ಹಂಗೇ ಇರ್ತಾರೆ ಮದುವೆ ಯುವಕ ಆದ್ಮೇಲೆ. ವೃದ್ಧಸ್ತಾವತ್ತು ಚಿಂತಾಸಕ್ತ, ಆಮೇಲೆ ಏನಾಗುತ್ತೆ ಗೊತ್ತಾ, ಅಷ್ಟೊತ್ತಿಗೆ ಇವ್ರ ಮಕ್ಕಳು ದೊಡ್ಡವರಾಗ್ತಾರೆ, ಮತ್ತೆ ಅವ್ರಿಗೆಲ್ಲ ಅವ್ರ ಮದುವೆ, ಅವ್ರ ಮಕ್ಕಳು, ಅದೇ ಆಮೇಲೆ ಇವನು ಚಿಂತೆ ಶುರುವಾಗುತ್ತೆ. ನನ್ನ ನಂತರ ಇವೆಲ್ಲ ಏನಾಗುತ್ತೋ, ಇವ್ರೇನಾಗುತ್ತಾರೋ, ತುಂಬಾ ಜನ ಇರ್ತಿರ್ತಾರೆ, ತಂದೆ ತಾಯಿ ಸಹಜವಾಗಿ ಇವೆಲ್ಲ ಇರ್ತಾರೆ. ನನ್ನ ನಂತರ ಇವೆಲ್ಲ ಉಳಿಸ್ಕೊತಾರೆ ಇಲ್ವೋ, ನಮಗೆ ಹಿರಿಯರೊಬ್ರಿದ್ರು, ಇಲ್ಲೇ ಪಕ್ಕ ಆಂಧ್ರ ಪ್ರದೇಶ, ಸುಮಾರು ಅವ್ರಿಗೆ ಒಂದು 100 ಎಕರೆ ಜಮೀನಿತ್ತು ಹೈವೇ ಪಕ್ಕದಲ್ಲೇನೆ. ನಾವೆಲ್ಲ ಹೋಗ್ತಿದ್ವಿ, ಬೇಕಾದ್ರೆ ಎಲ್ಲ ಹೋಗ್ತಾ ಇದ್ವಿ. ಅವ್ರಿಗೆ ಆವಾಗಲೇ ಚಿಂತೆ ಶುರುವಾಗುತ್ತೆ, ಏನು ಯಾಕೆಂದ್ರೆ ಮಕ್ಕಳು ಯಾರು ಸಮರ್ಥರು ನೋಡಿ, ನನ್ನ ನಂತರ ಇವೆಲ್ಲ ಇರ್ತಾವಿಲ್ವೋ. ಈಗ ನಾನು ಬರೋಕ್ ಮೊದ್ಲು ಎಲ್ಲ ಇತ್ತು, ನನ್ನ ನಂತರ ಕೂಡ ಇರ್ತಾವೆ. ಈಗ ವಸ್ತುಗಳು ವೈಭವಗಳು ಯಾರ್ದು ಸ್ವಂತದ್ದಲ್ವಲ್ಲ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುಗಳು ನಮ್ದು ಅಂತ ಕೆಲವು ಕಾಲಕ್ಕೆ ಮಾತ್ರ ನಮಗೆ ಕೊಡಲಾಗಿದೆ. ಪರಮಾತ್ಮ ಪ್ರಪಂಚದ ಎಲ್ಲಾ ವಸ್ತುಗಳನ್ನ ಕೆಲವು ಸಮಯಕ್ಕೆ ನಮಗ್ ಕೊಡ್ಲಾಗ್ತದೆ, ಇನ್ನ ಯಾರಿಗೂ ಪರ್ಮನೆಂಟ್ ಆಗಿ ಯಾರಿಗೂ ಇಲ್ಲ. ಒಂದು ಸಮಯದಲ್ಲಿ ನಾವಿರೋದೆಲ್ಲ ಇಡೀ ಮೈಸೂರು ರಾಜರ ಸಂಸ್ಥಾನ, ಮೈಸೂರು ರಾಜರಿಗೆ ಸೇರಿದ್ದು. ಇವತ್ತು ಯಾರಾದ್ರೂ ಮೈಸೂರು ರಾಜರ ಮಕ್ಕಳು ಬಂದು ಇದೆಲ್ಲ ನಮ್ಮ ತಾತನಿಗೆ ಸೇರಿದ್ದು, ಹಾಗಾಗಿ ನಾನು ಬೇಕಾದ ಕಡೆ ನಾನು ಬಿಲ್ಡಿಂಗ್ ಕಟ್ಕೊಂತೀನಿ ಅಂತ ಬಂದಿರ್ತೀವ, ಅವನ್ನ ಒದ್ದುವರೆಗೆ ಹಾಕ್ತಾರೆ. ಆಗಿರ್ಬೋದು, ನಿಮ್ ತಾತನಿಂದ ಆಗಿರ್ಬೋದು, ಆವಾಗ ಈಗಲ್ಲ. ಹಾಗೆ ನಮ್ದು ಅಂತಕ್ಕಂಥದ್ದು ಜೀವನದಲ್ಲಿ ಕೆಲವು ದಿವಸಗಳಿಗೆ ಮಾತ್ರ. ಯಾವುದೇ ತಿಳ್ಕೊಂಡಿ, ಈಗ ಮಕ್ಕಳು, ಈಗ ನಿಮ್ಮ ಮಕ್ಕಳು ಯಾವಾಗ ಅವ್ರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮೇಲೆ, ಮೊದಲು ಅವ್ರು ಬೇರೆ ಯಾರ ಮಕ್ಕಳಾಗಿದ್ರು ಯಾರು ನೋಡಿ, ಆಮೇಲೆ ಏನಾಗ್ಬೇಕು ಅದು ಪರಮಾತ್ಮನಿಗೆ ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಎಲ್ಲವೂ ಕೂಡ ಎಲ್ಲ ದಿನಕ್ಕೆ ಮಾತ್ರ. ಮದುವೆ ಆಗ್ತಿರ್ಬೇಡಿ, ಮದುವೆ ಹಾಕ್ ಮೊದಲು ಬೇರೆಯವ್ರ ಮಗಳು, ಆಮೇಲೆ
ಇವರಿಗೆ ಶ್ರೀಮತಿ ಆಗ್ತಾರೆ, ಆಮೇಲೆ ಇನ್ಯಾರಿಗೂ ತಾಯಿ ಆಗ್ತಾರೆ, ಆಮೇಲೆ ಇನ್ಯಾರಿಗೂ ಅಜ್ಜಿ ಆಗ್ತಾರೆ. ನೋಡಿ ಈಗ ಮದುವೆ ಮಾಡ್ಕೊಂಡಾಗ ಇವ್ರು ನನ್ನ ಹೆಂಡತಿ, ನನಗೆ ಮಾತ್ರ ಹಾಗೆ ಹೇಳಿ ಮತ್ತೆ 2 ದಿವಸ ಹೋದ್ಮೇಲೆ ಮತ್ತೆ ತಾಯಿ ಆಗ್ಬಿಡ್ತಾರೆ, ನಮ್ಮ ತಾಯಿ ಅಂತಾರೆ ಅವರು. ಆಮೇಲೆ ಮೊಮ್ಮಕ್ಕಳಾದ್ರೆ ನಮ್ಮ ಅಜ್ಜಿ ಅಂತಾರೆ. ಹೀಗೆ ಎಲ್ಲವೂ ಕೂಡ ಕೆಲವು ದಿವಸಕ್ಕೆ ಪರಮಾತ್ಮ ಕೊಡಲಾಗ್ತದೆ ಹೇಳ್ತಾರೆ. ಆಮೇಲೆ ಚಿಂತೆ ಶುರುವಾಗುತ್ತಂತೆ. ಇವೆಲ್ಲ ನನ್ನ ಮಾತ್ರ ಏನಾಗ್ಬೇಕು ಆಗ್ತದೆ. ಅದನ್ನ ಹೋಗ್ಲಿಪ್ಪ ಇಷ್ಟೆಲ್ಲ ಯೋಚನೆ ಮಾಡಿದ್ವಿ, ತಪ್ಸಕ್ಕಾಗುತ್ತಾ? ಏನು ಹೋಗ್ಲಿ. ಇದುವರೆಗೆ ಯಾರು ತಪ್ಸಿದಾರಾ? ಯಾರು ತಪ್ಸ್ಲಿಕ್ಕಾಗಲ್ಲ. ಶ್ರೀಕೃಷ್ಣ ದೇವರಾಯ ಆಸ್ಥಾನದಲ್ಲಿ ಮಹಾಮಂತ್ರಿ ತಿಮ್ಮರಸು ಅಪ್ಪಾಜಿ ಅಂತ ಕರೀತಾ ಇದ್ರು. ಯಾರು? ಕೃಷ್ಣದೇವರಾಯರು. ತಿಮ್ಮರಸು ಕೃಷ್ಣದೇವರಾಯನ ತಂದೆಯ ಮಲತಾಯಿಯ ಮಗನೇ ಕೃಷ್ಣದೇವರಾಯ. ಅವ್ರ ತಂದೆಗೆ 2 ಹೆಂಡತಿಯರು, 2ನೇ ಮಗನ ಹೆಂಡತಿನೇ ಕೃಷ್ಣದೇವರಾಯ. ಈಗ ಮೊದಲನೇ ಹೆಂಡತಿಗೆ ಮಗ ಇರ್ತಾನೆ, ಆದ್ರೆ ಅವನಿಗೆ ಪಟ್ಟ ಕಟ್ಟಬೇಕಂತೇಳಿ ಕೃಷ್ಣದೇವರಾಯರ ತಂದೆಯ ಇಚ್ಛೆ ಆಗಿತ್ತು. ಇವನಿದ್ರೆ ಮತ್ತೆ ಅವನಿಗಿಂತ ಇವನು ಕೃಷ್ಣದೇವರಾಯ ಚೆನ್ನಾಗಿದ್ದ. ಹಾಗಾಗಿ ಏನ್ ಮಾಡೋದು ಅಂತೇಳಿ ತಿಮ್ಮರಸಿಗೆ ಹೇಳ್ತಾರೆ ಕೃಷ್ಣದೇವರಾಯರ ತಂದೆ, ನೋಡಪ್ಪ ಇವನನ್ನ ಕಣ್ಣು ಕಿಟ್ಟು ನಾನು ತಗೊಂಡ್ ತೋರಿಸು ಅಂದ್ರೆ ಇವನು ಇರೋದು ಬೇಡ ಅಂತೇಳಿ. ತಿಮ್ಮರಸು ಮಂತ್ರಿ ಇಬ್ರು ಅವ್ರ ಮಕ್ಕಳ ತಾನೆ ಏನ್ ಮಾಡೋದು ಅಂತೇಳಿ ಅವ್ರು ತುಂಬಾ ದುಃಖಿ ಆಗ್ತಾರೆ. ಹೋಗಿ ಒಂದು ಕಸಾಯಿಖಾನೆಗೆ ಹೋಗಿ ಮೇಕೆ ಕಣ್ಣುಗಳನ್ನ ತಗೊಂಡ್ಬರ್ತಾರೆ. ಅಂದ್ರೆ ಮನುಷ್ಯನ ಕಣ್ಣುಗಳನ್ನೇ ಹೋಲ್ತಕ್ಕ ಕಣ್ಣು ಯಾವ್ದು ಗೊತ್ತೇ? ಮೇಕೆ ಕಣ್ಣು. ನೋಡಿಬೇಕಾದ್ರೆ ಮೇಕೆ ಕಣ್ಣು ಮನುಷ್ಯನ ಕಣ್ಣು ಸ್ವಲ್ಪ ಹೆಚ್ಚಿಗೆ ಹೋಲಿಕೆ ಬರ್ತಾರೆ. ಆ ಮೇಕೆ ಕಣ್ಣು ತಗೊಂಡ್ಬಂದು ತೋರಿಸ್ತಾರೆ, ನೋಡಿ ಮಹಾರಾಜರೇ ನಾನು ಕಣ್ಣು ತೆಗಿಸಿದ್ದೀನಿ. ಆದ್ರೆ ಇವ್ರೇನ್ ಮಾಡ್ತಾರೆ, ಕೃಷ್ಣದೇವರಾಯ ಸಣ್ಣ ಹುಡುಗ ಇರ್ಬೇಕಾದ್ರೆ ತಗೊಂಡೋಗಿ ಇವ್ರನ್ನ ಅದೇ ಕಾಯಿಸ್ಬಿಟ್ಟಿದೆ ಅಂತ ಹೇಳಲಿಕ್ಕಾಗಿ ಅವ್ರನ್ನ ಬಚ್ಚಿಟ್ಬಿಟ್ಟು ಇವ್ರಿಗೆ ಗೊತ್ತಿಲ್ದಿರ ಅವ್ರನ್ನ ಬೆಳೆಸ್ತಾರೆ. ಎಲ್ಲೋ ಬೆಳೆಸಿ ಅವ್ರಿಗೆಲ್ಲ ವಿದ್ಯೆ ಬುದ್ಧಿ ಎಲ್ಲ ಕಲಿಸಿ ದೊಡ್ಡವನಾಗ್ತಾನೆ ಕೃಷ್ಣದೇವರಾಯ. ಆಮೇಲೆ ಆ ಮೊದಲನೇ ಅವನು ಯಾಕೆ ಅವನ ಬಗ್ಗೆ ಇವ್ರಿಗೆ ಇಷ್ಟು ಅಂದ್ರೆ, ಅವನು ದಕ್ಷನಾಗಿರ್ಲಿಲ್ಲ. ಅಂದ್ರೆ ಒಂದು ರಾಜನಾಗಬೇಕಾದ್ರೆ ಯಾವ್ಯಾವ ಅರ್ಹತೆ ಬೇಕು ಆದ್ರೆ ಅಂತವ್ರು ಅವನಲ್ಲಿ ಯಾವ್ದು ಇರ್ಲಿಲ್ಲ. ಅವನನ್ನ ರಾಜ ಮಾಡಿ ರಾಜ್ಯ ಆಳೋದು ಬೇಡ. ಈಗ ನೋಡಿ, ನಾಯಕರಾದವರು ಅರ್ಹತೆ ಇಲ್ಲದವರ ನಾಯಕರಾದ್ರೆ ಹೇಗಿರ್ತದೆ ಸಮಾಜ ನಮ್ಗೆ ಗೊತ್ತಿದೆ. ರಾಜ ಕೂಡ ಒಬ್ಬ ಪ್ರಜಾಪ್ರತಿನಿಧಿಯಾಗಿರ್ತಕ್ಕಂಥವನು, ಅವನಲ್ಲಿ ಎಲ್ಲ ದಕ್ಷವಾಗಿರ್ತಕ್ಕಂಥ ಗುಣ ಇರಬೇಕು, ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರಬೇಕು, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ, ದೂರದೃಷ್ಟಿ, ಜನರಲ್ಲಿ ಶಾಂತಿ ನೆಮ್ಮದಿಯನ್ನ ಹೇಗೆ ಕಾಯ್ದುಕೋಬೇಕು, ಇವೆಲ್ಲ ವಿಷಯಗಳನ್ನ ಎಲ್ಲ ಗೊತ್ತಿರ್ಬೇಕು. ಸುಮ್ಮನೆ ಯಾರು ತಗೊಂಡ್ಬಿಟ್ಟು ನಾಯಕ ಮಾಡಿಬಿಟ್ರೆ ಹೆಂಗಿರ್ತಂದ್ರೆ ಈಗಿದೆ ನೋಡಿ ಹಾಗೆ ಇರ್ತದೆ. ಅವ್ರಿಗೇನು ಕನ್ನಡ ಮಾತಾಡೋದು ಗೊತ್ತಿಲ್ಲ, ಅವ್ರನ್ನ ತಗೊಂಡ್ಬಂದು ನಾವು ಮಂತ್ರಿ CM ಮಾಡಿಬಿಟ್ರೆ ಹೆಂಗಿರುತ್ತಂದ್ರೆ ಹಂಗಿರ್ತದೆ. ಕೇವಲ ಅದೊಂದೇ ಅಲ್ಲ, ಕೇವಲ ಭಾಷೆ ಬರೋದು ಅದೊಂದೇ ಮುಖ್ಯ ಅಲ್ಲ, ಸಂಸ್ಕಾರ ಕೂಡ ಸಂಸ್ಕಾರವಂತನಾಗಿರ್ಬೇಕು ಮತ್ತು ಸೇವೆ ಮಾಡೋದೇ ಮುಖ್ಯ ಅವನ ಉದ್ದೇಶ ಆಗಿರ್ಬೇಕು. ಇವನ ತನ್ನ ಸ್ವಾರ್ಥಕ್ಕಾಗಿ ರಾಜಕೀಯ ಹೆಸರಲ್ಲಿ ಬದುಕೋದು ಉದ್ದೇಶ ಆಗಿರ್ಬಾರ್ದು. ಇದು ನಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯಗಳೇ, ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ, ಹೋಗೋಣ. ಹಾಗೆ ಅಂತ ಅವನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ಏನ್ ಮಾಡೋದು ಅಂತ ಹೇಳಿ ಈ ತಿಮ್ಮರಸು ಎಲ್ಲೋ ಇವ್ರು ಬಚ್ಚಿಟ್ಟು ಬೆಳೆಸ್ತಾರೆ, ದೊಡ್ಡವನಾಗ್ತಾನೆ. ಆಮೇಲೆ ಅವನು ಏನು ಆದ ಮೊತ್ತಮೇಲೆ ಗೊತ್ತಿಲ್ಲ, ಇವನ್ನೇ ತಂದು ರಾಜೀನಾಮೆ ಮಾಡ್ತಾರೆ. ಯಾರು? ಕೃಷ್ಣದೇವರಾಯ ಅಂತಂದು. ಅಷ್ಟೊತ್ತಿಗೆ ಅವ್ರು ತೀರ್ಕೊಂಡಿರ್ತಾರೆ, ರಾಜೀನಾಮೆ ಮಾಡ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿದ್ದೆ ಕೃಷ್ಣದೇವರಾಯ ಎಲ್ಲ ವಿಜಯನಗರ ಸಾಮ್ರಾಜ್ಯ, ಸ್ವರ್ಣಯುಗ, ಅವೆಲ್ಲ ನಮ್ಗೆ ಗೊತ್ತಿದ್ದೆ ಎಷ್ಟು ವೈಭವ ನಡೀತು, ಸುಮಾರು ರಾಜರು ಬರ್ತಾರೆ. ಅದೇ ಕೃಷ್ಣದೇವರಾಯರೇ ಯಾರು ತಮ್ಮನ್ನ ಬಚ್ಚಿಟ್ಟು ಮೇಕೆ ಕಣ್ಣುಗಳನ್ನ ತಂದು ನಿಮ್ ಮಗನ ಸಾಯಿಸಿದ್ದೇನೆ ಅಂತ ಹೇಳಿ ಕಣ್ಣು ತೋರಿಸಿ ಅವ್ರ ತಂದೆಗೆ ಎಲ್ಲೋ ಬೆಳೆಸಿ ಎಲ್ಲೋ ಇವ್ರನ್ನ ಇರಿಸಿ ದೊಡ್ಡವ್ರನ್ನ ಮಾಡಿ ತಂದು ಪಟ್ಟಾಭಿಷೇಕ ಮಾಡ್ತಾರೆ ಮಹಾಮಂತ್ರಿ ತಿಮ್ಮರಸು. ಆ ತಿಮ್ಮರಸು ಮನೆಗೆ ಏನಾಗುತ್ತೆ ಗೊತ್ತೇ, ಅದೇ ತಿಮ್ಮರಸು ಕಣ್ಣುಗಳನ್ನ ಕಲಿಸ್ತಾರೆ ಕೃಷ್ಣದೇವರಾಯರು. ವಿಚಿತ್ರ ನೋಡಿ, ವಿಧಿ ಆಟನೋ ವಿಧಿ ಲೀಲೆ ಅಂತ ಹೇಳ್ಬೋದು. ಯಾರಿಗೆ ಊಟ ಇಟ್ಟು ಬೆಳೆಸಿ ಅವ್ರನ್ನ ದೊಡ್ಡವ್ರು ಮಾಡಿ ಅವರೇ ನಮ್ಮನ್ನ
ಕಣ್ಣು ಕಿರಿಸ್ಬಿಟ್ರೆ ಹೇಗಿರ್ತಾರೆ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಇಷ್ಟೆಲ್ಲ ನಡೀತು ಅಂತಂದ್ರೆ, ಕೃಷ್ಣದೇವರ ಒಬ್ಬ ಮಗ ಇರ್ತಾನೆ, ಆ ಮಗನಿಗೆ ವಿಷಯ ಪ್ರಯೋಗ ಮಾಡಿ ಯಾರೋ ಸಾಯಿಸ್ಬಿಡ್ತಾರೆ. ಆಗ ಕೃಷ್ಣದೇವರ ಅನ್ಕೊಂತಾನೆ, ಹೇಗೆ ಈ ತಿಮ್ಮರಸು ಅಪ್ಪಾಜಿ ಅಪ್ಪಾಜಿ ಅಂತ ಇದ್ರು ಅವ್ರನ್ನ ನೋಡಿ, ಮಾಮೂಲಾಗಿ ಎಲ್ರು ಹೆಸರು ಇವ್ರನ್ನ ಅಪ್ಪಾಜಿ ಅಂದ್ರೆ, ಇವತ್ತು ನಾನು ಹೆಸರಿರ್ಲಿಕ್ಕೆ ನೀವು ತಂದೆ ಸ್ಥಾನದಲ್ಲಿದ್ದೀರಿ, ನಮ್ಗೆ ನೀವೇ ನನ್ನ ನಿಜವಾದ ತಂದೆ, ಅಪ್ಪಾಜಿ ಅಂತ ಕರೀತೀವಿ. ಯಾವಾಗ ಕೃಷ್ಣದೇವರಾಯ ಮಗ ಸತ್ತೋದ, ಬಹುಶಃ ತಿಮ್ಮರಸನೇ ಇನ್ನೇನೋ ಪ್ಲಾನ್ ಮಾಡಿ ಬೇರೆಯವ್ರನ್ನ ಯಾರೋ ತಂದು ರಾಜ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದಾನೆ. ಹೀಗೆ ಮೊದ್ಲು ಯಾರೋ ರಾಜನಾಗ್ಬೇಕಾಗಿತ್ತು, ನನ್ನನ್ನು ತಂದು ಹೇಗೆ ರಾಜನ ಮಾಡಿದನು, ಹಾಗೆ ನನ್ನ ಮಗನಿಗೆ ಅಲ್ದೇನೆ ಬೇರೆ ಯಾರಿಗೂ ಪಟ್ಟಾಭಿಷೇಕ ಮಾಡಬೇಕು ಅಂತ ಉದ್ದೇಶ ಇದೆ ಅಂತ ಹೇಳಿ ತಕ್ಷಣ ಆಟ ಮಾಡ್ತಾನೆ. ಯಾವಾಗ ಮಗ ಸತ್ತೋದನ್ನ ಮೊದ್ಲು ಆ ತಿಮ್ಮರಸು ಕಣ್ ತೆಗಿಸಿ ಅಂತ ಹೇಳ್ತಾನೆ. ತಿಮ್ಮರಸು ಮತ್ತು ತಿಮ್ಮರಸುನ ಮನೆ ಎಲ್ರು ಕಣ್ ತೆಗಿಸ್ತಾರಂತೆ. ನೋಡಿ, ಒಂದ್ ಸಣ್ಣ ಮುಳ್ಳು ಚುಚ್ಕೊಂಡ್ರೆ ನಾವು ಎಷ್ಟೋ ಕಷ್ಟ ಆಗ್ತದೆ, ದುಃಖ ಆಗ್ತದೆ, ನೋವಾಗ್ತದೆ. ಬದುಕಿರೋ ವ್ಯಕ್ತಿಗೆ ಅದು ಕಣ್ಣಲ್ಲಿ ಸಣ್ಣ ಒಂದು ಧೂಳಿ ಬಿದ್ರೇನೆ ತಡ್ಕೊಳಕ್ ಅಂತದ್ದು. ಅದು ಕಠೋರವಾಗಿರ್ತಕ್ಕ ಶಿಕ್ಷೆಗಳಾಗಲ್ಲ ಕದ. ಹಿಂದಿನ ಕಾಲದಲ್ಲಿ ಇದ್ದಾಗ ಶಿಕ್ಷೆಗಳು, ಬದುಕಿರ್ಬೇಕು ಕಣ್ ತೆಗಿಬೇಕಾದ್ರೆ ತಮಾಷೆನ ಏನು? ಈ ಕಣ್ಣು ಎಷ್ಟು ಸೂಕ್ಷ್ಮವಾದ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನ. ಕಣ್ಣು ಕೀಳ್ತಾರೆ. ಕಣ್ಣು ಕೀಳ್ತಾದ್ಮೇಲೆ ಅಲ್ಲಿಂದ ತಿಮ್ಮರಸು ಕಣ್ಣಿಲ್ಲ ಇನ್ನು, ಹಾಗೆ ಹೆಂಗೋ ಮಾಡಿ ಆಯೋದಿಲ್ಲ ಮನುಷ್ಯ. ಎಷ್ಟು ನೋವು ಅನುಭವಿಸಿರ್ಬೇಕು ನಾವು. ಎಂತ ಯಾಕೆ ಹೇಳ್ತೀನಿ ಇವೆಲ್ಲ ಅಂದ್ರೆ, ವಿಚಿತ್ರ ಸಂಸಾರದಲ್ಲಿ ನಾವು ಹೀಗೆ ಇದ್ ಬಿಡ್ತೀವಿ, ಹೀಗೆ ಇದ್ ಅನ್ಕೊಂತೀವಿ. ಯಾರಿಂದ ಏನ್ ಕಷ್ಟ ಅನುಭವಿಸ್ಬೇಕು ಗೊತ್ತೇ ಆಗಲ್ಲ. ಅದು ಯಾರು ಆಗಲ್ಲ, ನಮ್ಮ ಸ್ವಂತದವರೇ ಆಗಿರ್ತಾರೆ. ನೋಡಿ, ಕೃಷ್ಣದೇವರಾಯ ಯಾರು, ತಿಮ್ಮರಸ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾ ಇದ್ದವರು. ಇವನ್ ಸಣ್ಣ ಹುಡುಗ ವಯಸ್ಸಲ್ಲಿ ಸಾಯಿಸ್ಬೇಕಾಗಿತ್ತು, ಕಣ್ಣು ತೆಗಿಸ್ಬೇಕಾಗಿತ್ತು. ಯಾರ ಕಣ್ಣು ತೆಗಿಸ್ಬೇಕಾಗಿತ್ತು ಅವನೇ ನಮ್ ಕಣ್ಣು ತೆಗಿಸಿದ ಅಂತಂದ್ರೆ. ತಿಮ್ಮರಸು ಸಣ್ಣ ಹುಡುಗ ಇರ್ಬೇಕಾದ್ರೆ ಕೃಷ್ಣದೇವರ ಕಣ್ಣು ತೆಗಿಸ್ಬೇಕಾಗಿತ್ತು, ಅವ್ರ ತಂದೆ ಆಜ್ಞೆ ಆಗಿತ್ತು. ಆದ್ರೆ ಇವರು ಅವನ್ನ ಬಚ್ಚಿಟ್ಟು ಮೇಕೆ ಕಣ್ಣು ತಂದು ತೋರಿಸಿ, ಇವರು ದೊಡ್ಡವರು ಮಾಡಿ ಪಟ್ಟಾಭಿಷೇಕ ಮಾಡಿಸಿ ಇವ್ರನ್ನ ರಾಜನಾಗಿ ಮಾಡಿ, ಇಷ್ಟೆಲ್ಲ ರಾಜ್ಯದಲ್ಲಿ ಹೇಗಿರ್ಬೇಕು ಸಲಹೆ ಕೊಟ್ಟು ಸಣ್ಣ ಹುಡುಗನ್ನ ದೊಡ್ಡವನ್ ಮಾಡಿ ಎಲ್ಲ ಮಾಡಿ ಇಷ್ಟು ಮಾಡಿದ್ಮೇಲೆ ಅವರ ಕಣ್ಣುಗಳನ್ನ ಕೃಷ್ಣದೇವರ ಕೇಳಿಸಿದ್ರೆ ಹೇಗಿರ್ತದೆ ನೋಡಿ. ಸರಿ, ಇದೆಲ್ಲ ಆಯ್ತು. ಆಮೇಲೆ ಕೆಲವು ದಿವಸ ಗೊತ್ತಾಯ್ತು, ಕೃಷ್ಣದೇವರಾಯ ಮಗನನ್ನ ವಿಷ ಪ್ರಯೋಗ ಮಾಡಿ ಕೊಂದಿದ್ದು ಯಾರು ಅಲ್ಲ, ಅವರ ಸ್ವಂತ ಮನೆಯವರೇ. ನೋಡಿ, ರಾಜರ ಜೀವನದಲ್ಲಿ ಎಂತೆಂತ ಘಟನೆಗಳು ನೋಡಿದ್ರೆ ನಮ್ಗೆ ತಲೆ ತಿರುಗುತ್ತದೆ ನಿಜವಾಗ್ಲೂ. ರಾಜರೇನು ಸುಖವಾಗಿ, ರಾಜ ಖಂಡಿತ ಸುಖ ಇಲ್ಲ ಆತ್ಮೀಯರು. ಕೇಳ್ತಾರೆ ವೈರಾಗ್ಯ ನೀವು ಅಭಯಂ ಅಂತೇಳಿ. ರಾಜರಿದ್ದಾರಲ್ಲ, ರಾಜರ ಸಂಪತ್ತಿರ್ಬೋದು, ಐಶ್ವರ್ಯ ಇರ್ಬೋದು, ಅಧಿಕಾರ ಇರ್ಬೋದು, ಆದ್ರೆ ಸುಖ ಅಂತಕ್ಕಂಥದ್ದು ತುಂಬಾ ನೋಡ್ಲಿಕ್ಕೆ ಸುಖ ಆಗ್ತದೆ. ಮಗಳನ್ನ ವಿಷಪ್ರಾಶ ಮಾಡಿ ಕೊಂದ ಮೇಲೆ, ಅದು ಕೊಂದಿದ್ದಾರಂದ್ರೆ ಯಾರು ಅಲ್ಲ, ಕೃಷ್ಣದೇವರ ಹೆಂಡತಿ ಇದಾರಲ್ಲ ಅವ್ರ ಕಡೆಯಿಂದನೇ ವಿಷ ಪ್ರಯೋಗ ಮಾಡಿ ಕೊಲೆ ಮಾಡಿಸಿರ್ತಾರೆ, ಅಂದ್ರೆ ಸಾಯಿಸಿರ್ತಾರೆ. ಅದು ಗೊತ್ತಾಗುತ್ತೆ ಕೃಷ್ಣದೇವರವ್ರಿಗೆ. ಗೊತ್ತಾದಾಗ ತುಂಬಾ ದುಃಖಿ ಆಗ್ತಾರೆ. ಅರೇ, ನಾನು ಎಲ್ಲೋ ಸಣ್ಣ ವಯಸ್ಸಲ್ಲಿ ಸಾಯ್ಬೇಕಾಗಿತ್ತು, ನಮ್ಮ ತಂದೆ ನನ್ನ ಈ ತರ ಮಾಡ್ಲಿಕ್ಕೆ ಹೇಳಿದ್ರು, ನನ್ನನ್ನ ಯಾರಿಗೂ ಗೊತ್ತಿಲ್ದಿರ ಬಚ್ಚಿತ್ತು ನಮ್ಗೆ ವಿದ್ಯೆ ಬುದ್ಧಿ ಕಲಿಸಿ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡಿ ಇಷ್ಟೆಲ್ಲ ಮಾಡಿದ ಅಂತಹ ದೇವರಂತ ನಾನೇ ಕಣ್ಣು ಕೇಳಿಸಿದಲ್ಲ, ನನ್ನಂತಾದ್ರು ನನ್ನಂತವನು ಬದುಕಿ ಏನ್ ಸುಖ, ನನ್ನ ಧರ್ಮ ದ್ರೋಹಿ ಆಗಿದೆ ಅಂತ ಹೇಳಿ ತುಂಬಾ ದುಃಖ ಆಗುತ್ತೆ ಅವ್ರಿಗೆ. ಅದು ಗೊತ್ತಾದ ಕೆಲವೇ ದಿನಗಳಿಗೆ ಕೃಷ್ಣದೇವರ ಹಾಸಿಗೆ ಎದ್ಬಿಡ್ತಾರೆ. ಅವ್ರಿಗೆ ಒಂಥರ ಮಾನಸಿಕವಾಗಿ ಹಿಂಸೆ ಶುರುವಾಗಿ ಸತ್ತೋಗ್ಬಿಡ್ತಾರೆ ಕೃಷ್ಣದೇವರಾಯರು. ಆಮೇಲೆ ತಿಮ್ಮರಸು ಅಲ್ಲಿಂದ ತಿರುಮಲಗೆ ಹೋದ್ರು ಅಂತ ಹೇಳ್ತಾರೆ. ಅದು ಹೆಂಗ್ ಹೋದ್ರು ಗೊತ್ತಿಲ್ಲ, ಹೆಂಗೋ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಭಿಕ್ಷೆ ಬರ್ತಾ ಜೀವನ, ಅಂದ್ರೆ ಒಬ್ಬ ರಾಜ್ಯದಲ್ಲಿ ಮಹಾಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಸ್ತಂಭವಾಗಿ ಯಾರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯ ರಾಜನನ್ನಾಗಿ ಮಾಡಿ ಇಷ್ಟೆಲ್ಲ ಮಾಡಿದ ವ್ಯಕ್ತಿ ಕಣ್ಣು ಕೀಳಿಸ್ತಾರಂತಂದ್ರೆ ಇದು ತುಂಬಾ, ಅದೇ ಹೇಳ್ತೀವಿ ನಾವು ಅನ್ಕೊಳ್ತೀವಿ ತುಂಬಾ ನಾವು ಬುದ್ಧಿವಂತರು ಜಾಣರಿದ್ದೀವಿ ನಾವೆಲ್ಲ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಪರಮಾತ್ಮ, ಜೀವನ ಅಂತಕ್ಕಂಥದ್ದು ಇದರಲ್ಲೇ ಕಳೆದೋಗ್ತಾ ಇದೆ, ಇನ್ನು ಯಾವಾಗ ಪರಮಾತ್ಮ ಚಿಂತೆ ಮಾಡುತ್ತೆ ಒಂದು ಮಾತನ್ನು ಹೇಳ್ಕೊಂಡ್ಬರ್ತಾರೆ. ಹಾಗಾಗಿ ಜೀವನದಲ್ಲಿ ಮಹಾರಾಜರ ಜೀವನದಲ್ಲಿ ಕೂಡ ಅವ್ರು ಎಷ್ಟೆಷ್ಟು ದುಃಖ ಅನುಭವಿಸ್ತಾರೆ ಅಂದ್ರೆ ಒಂದೊಂದು ಅದನ್ನು ವರ್ಣನೆ ಮಾಡ್ಲಿಕ್ಕೆ ಕೂಡ ಆಗಲ್ಲ. ಸತ್ಯಹರಿಶ್ಚಂದ್ರ ನೋಡಿ, ಹಾಗೆ
ಮತ್ತೆ ಅವ್ರಿಗೆ ಯಾಕೆ ನಡೀಬೇಕಂದ್ರೆ ಅದಷ್ಟೇ ಜೀವನ ಅಂತಂದ್ರೆ ಅದಷ್ಟೇ. ಅದು ಯಾರ ಜೀವನ ಆದ್ರೂ ಅಷ್ಟೇ. ಹೇಳ್ತಾರಲ್ಲ, ಎಲ್ರ ಮನೆ ದೋಸೆ ತೂತೆ. ಹಾಗೆ ದೋಸೆ ಅದು ಮಹಾರಾಜನ ಮನೆ ಅಂತ ಕೂಡ ಆಗಿರ್ಲಿ, ಅದು ತೂತೆ. ಹಾಗೆ ಜೀವನ ಅಂತಂದ್ರೆ ಅದು ಯಾರ ಜೀವನ ಆಗಿರ್ಲಿ, ಆ ಜೀವನದಲ್ಲಿ ಎಷ್ಟೇ ಹಣ ಇರ್ಲಿ, ಅಧಿಕಾರ ಇರ್ಲಿ, ಐಶ್ವರ್ಯ ಇರ್ಲಿ, ನಾನೆಷ್ಟೇ ಬುದ್ಧಿವಂತನಾಗಿರ್ಲಿ, ಏನೇ ಇರ್ಲಿ, ಜೀವನ ಅಂತಂದ್ರೇನೆ ದುಃಖಮಯ. ಅದು ಯಾರ ಜೀವನ ಆಗಿರ್ಬೋದು. ಹಾಗಾಗಿ ಅದನ್ನ ಇಲ್ಲಿ ಹೇಳ್ತಾರೆ, ಅಲ್ಲಿ ದೋಷಗಳನ್ನ ತೋರಿಸ್ತಾರೆ, ಜೀವನದಲ್ಲಿ ದೋಷಗಳನ್ನ ತೋರಿಸ್ತಾರೆ. ಬಾಲ್ಯಾವಸ್ಥೆ ಅಂತಕ್ಕಂಥದ್ದು ಆಟ ಪಾಠಗಳಲ್ಲಿ ಕಳೆದೋಗ್ತಾ ಇದೆ. ಇನ್ನು ಯೌವನ ತರುಣೀಸಕ್ತಃ, ಮದುವೆ, ಇನ್ನೊಂದು ಮತ್ತೊಂದು, ಮನೆ, ಇದರಲ್ಲಿ ಹಿಂಗ್ ಕಳೆದೋಯ್ತು. ಇನ್ನು ವೃದ್ಧಾವಸ್ಥೆ ಅಂತಕ್ಕಂಥದ್ದು ಚಿಂತೆಗಳಲ್ಲಿ ಕಳೆದೋಗುತ್ತಂತೆ. ಹೇಗೆ? ಎಲ್ಲ ಮಾಡಿರ್ತಾನೆ ನೋಡಿ, ನೋಡ್ಕೊಂಡು ನಾವು ಹೇಳಿದ್ವಲ್ಲ ಈಗ ಕೃಷ್ಣದೇವರಾಯರು ಮತ್ತೆ ತಿಮ್ಮರಸು ಹೇಳ್ಕೊಂಡ್ವಲ್ಲ, ಇಲ್ಲ ನಾನು ಎಲ್ಲೋ ಇದ್ದವನ್ನ ಏನೋ ಮಾಡಿ ರಾಜನ್ ಮಾಡಿ ಇಷ್ಟೆಲ್ಲ ಮಾಡಿದೆ, ನಾನು ಹಿಂಗ್ ಮಾಡ್ಬಿಟ್ಟಲ್ಲ. ತಿಮ್ಮರಸಿಗೆ ಅದೋ ಬಾಧೆ ಇರ್ತದೆ. ಕೃಷ್ಣದೇವರಾಯನಿಗೆ ಏನ್ ದುಃಖ, ಅರೆ ಇಷ್ಟೆಲ್ಲ ಮಾಡಿ ನನ್ನ ಸಾಮಾನ್ಯ ವ್ಯಕ್ತಿ, ನಾನು ಸಣ್ಣ ವಯಸ್ಸಲ್ಲಿ ಸಾಯ್ಬೇಕಾಗಿತ್ತು, ಅಂತವ್ರನ್ನ ಬಚ್ಚಿಟ್ಟು ನನ್ನನ್ನ ಈ ಒಂದು ಅವಸ್ಥೆಗೆ ಅವರೇ ಕಾರಣ ಅಂತ ಅವ್ರ ಕಣ್ಣನ್ನ ಕೇಳಿಸಿದ್ನಲ್ಲ ಅನ್ನೋ ಬಾಧೆ ಇವರಿಗೆ. ಹಿಂಗಾಯ್ತಲ್ಲ ಅಂತ ಬಾಧ ಅವರಿಗೆ. ಇನ್ನು ಶೇಷ ಜೀವನವೆಲ್ಲ ಚಿಂತೆಯಲ್ಲಿ ಕಳೀತಾ ಇದೆ. ಈಗ ನಾವಾಗ ಈಗಾಗಲೇ ಹೇಳ್ಕೊಳ್ಳಿ, ಯಾವದ್ವಿತ್ತೋ ಪಾರ್ಜನ ಸಕ್ತಃ ಆವನ್ನಿಜ ಪರಿವಾರ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿನ ಪ್ರಚಿತಿಗೆ. ಇಲ್ಲಿವರೆಗೆ ಹಣ ಸಂಪಾದನೆ ಮಾಡ್ತೀವಿ, ಇಲ್ಲಿವರೆಗೆ ನಮ್ಮ ಕುಟುಂಬಕ್ಕೆ ಪಾಲನೆ ಪೋಷಣೆ ಶಿಕ್ಷಣ ಮತ್ತು ನಮ್ಮಲ್ಲಿ ಇರ್ತದ ಮಾಡ್ಲಿಕ್ಕೆ, ಅಲ್ಲಿವರೆಗೆ ನಮ್ಮ ಬಗ್ಗೆ ನಮ್ ಚಿಕ್ಕಮ್ಮ, ನಮ್ ದೊಡ್ಡಮ್ಮ, ನಮ್ಮ ಏನೇನೆಲ್ಲ ಹೇಳ್ತಾರೆ, ನಮ್ಮ ದೊಡ್ಡಮ್ಮ, ಅವರು ಇವರು. ಯಾಕೆ? ಎಲ್ಲಿವರೆಗೆ ನಾವು ಅವ್ರಿಗೆ ಉಪಯೋಗ, ಅಲ್ಲಿವರೆಗೆ ನಮ್ಮ ಬಗ್ಗೆ ಅಭಿಮಾನ. ಇಲ್ಲಿವರೆಗೆ ಯಾಕೆ ಮಾಡ್ತಿರ್ತೀರಿ? ಒಂದಿನ ಇವ್ರಿಗೂ ವಯಸ್ಸಾಗುತ್ತೆ, ದಿನ ಅವರು ರಿಟೈರ್ಡ್ ಆಗ್ತಾರೆ, ಆಮೇಲೆ ಏನ್ ಮಾಡ್ತೀರಿ? ಸುಮ್ಮನೆ ಇರ್ತಾರೆ ಮನೆಯಲ್ಲಿ. ಈಗ ಒಂದು ಎಂತ ಸಂದರ್ಭ, ಒಂದೊಮ್ಮೆ ಅವ್ರ ಊಟ ಕೂಡ ಅವ್ರ ಕೈಯಿಂದ ಮಾಡಕ್ಕಾಗಲ್ಲ, ಬೇರೆ ತಿಳಿಸ್ಬೇಕಾಗ್ತದೆ. ಅಷ್ಟು ದೂರ ಹೋಗ್ಬೇಕಾದ್ರೆ ಜೊತೆಲಿ ಇಬ್ರು ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಮಲಗಬೇಕಾದ್ರೆ ಮಲಗಿಸ್ಬೇಕಾಗುತ್ತೆ, ಹೇಳ್ಬೇಕಾದ್ರೆ ತಿಳಿಸ್ಬೇಕಾಗುತ್ತೆ. ಈಗ ತನ್ನ ಶರೀರದ ಪೋಷಣೆ ಮಾಡ್ಕೊಳ್ಳಿಕ್ಕೆ ತನ್ನಿಂದ ಶಕ್ತಿ ಇಲ್ಲ, ಇನ್ನು ಬೇರೆಯವ್ರದ್ದು ಏನ್ ಮಾಡ್ತಾರೆ ಪಾಪ. ಜನರಿಗೆ ಇಲ್ಲಿವರೆಗೆ ನಮ್ಮ ಬಗ್ಗೆ, ಕುಟುಂಬ ಸಭ್ಯರಿಗೆ ನಮ್ಮ ಬಗ್ಗೆ ಆಸಕ್ತಿ, ಒಲವು, ಪ್ರೀತಿ ಅಂತಂದ್ರೆ ನಾವು ಎಲ್ಲಿಯವರೆಗೆ ಅವರಿಗೆ ಉಪಯುಕ್ತರಾಗಿರ್ತೀವಿ, ಹಣ ಸಂಪಾದನೆ ಮಾಡ್ಕೊಳ್ತೀವಿ, ಸೇವೆ ಮಾಡ್ತೀವಿ, ಅಲ್ಲಿವರೆಗೆ ನಮ್ಮ ಇದು ಲೋಕದಲ್ಲಿರ್ತಕ್ಕಂಥ ಯಥಾರ್ಥ ಸತ್ಯ. ಅದು ಯಾರ ಜೀವನ ಆಗಿರ್ಬೋದು. ಆದ್ರೆ ಎಲ್ರು ಯಾಕೆ ಗೊತ್ತೇ? ಹೇಳ್ಕೊಂಡ್ರೆ ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಮಾನ ಹೋಗುತ್ತೆ, ಇವೆಲ್ಲ ಅಡ್ಡ ಬರುತ್ತೆ. ಹಾಗಾಗಿ ಯಾರಿಗೂ ಹೇಳ್ಕೊಳಲ್ಲ. ಆದ್ರೂ ತುಂಬಾ ಅನುಭವಿಸೋದು ಕೆಲವೊಮ್ಮೆ ಬಾಯಿಂದ ಅಪ್ರಯತ್ನ ಬಂದ್ಬಿಡ್ತವೆ. ಬಂದ್ಬಿಟ್ಟು ಆಮೇಲೆ ಅಯ್ಯೋ ಸ್ವಾಮಿಗಳೇ ನಿಮ್ಗೆಲ್ಲ ಇವೆಲ್ಲ ಹೇಳ್ಬಾರ್ದಾಗಿತ್ತು, ಹೇಳ್ಬಾರ್ದು ಅಂದ್ಕೊಂಡೆ, ಯಾಕೋ ಬಾಯಿ ಬಂದ್ಬಿಡ್ತು, ಏನೋ ಒಳಗಡೆಯಿಂದ. ಯಾಕಂದ್ರೆ ಎಲ್ಲರ ಜೀವನದಲ್ಲಿ ಇವೆಲ್ಲ ನಡೀತಾರೆ. ಅಂದ್ರೆ ಯಾಕೆ ಇದೆಲ್ಲ ಜೀವನದಲ್ಲಿ ಇರ್ತಕ್ಕಂಥ ದೋಷವನ್ನ ತೋರಿಸ್ತಾ ಇದ್ದಾರೆ ಪರಮ ಶಂಕರಾಚಾರ್ಯರು. ಇದರಲ್ಲೇ ಇದ್ದು ಬಿಡ್ಬೇಡ. ಮನುಷ್ಯನ್ಮ ಅಂತಕ್ಕಂಥದ್ದು ತುಂಬಾ ದುರ್ಲಭವಾಗಿರ್ತಕ್ಕಂಥದ್ದು. ದುರ್ಲಭಂ ಮೈತತ್ತು ಮಾನವತ್ವ ಮೋಕ್ಷಿತಂ ಮಹಾಪುರುಷ ಸಂಶ್ರಯ. ಹಾಗಾಗಿ ಇದರಿಂದ ಜೀವನ ಸಾರ್ಥಕ ಮಾಡ್ಕೋಬೇಕು. ಬಾಲ್ಯ ಎಲ್ಲ ಹಂಗ್ ಕಳೆದಾಯ್ತು, ಯವನ ಎಲ್ಲ ಈ ಕಳೆದಾಯ್ತು, ವೃದ್ಧಾವಸ್ಥೆ ಚಿಂತೆಗಳಲ್ಲಿ ಕಳೀತಾನೆ. ನಾನು ಈ ಮನೆಗೆ ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ಆ ಮಗನಿಗೆ ಇಷ್ಟು ಮಾಡಿದೆ, ಈ ಮಗನಿಗೆ ಇಷ್ಟು ಮಾಡಿದೆ, ಮಗನಿಗೆ ಇಷ್ಟು ಮಾಡಿದೆ. ಇವತ್ತು ನನ್ನನ್ನು ಯಾರು ಎಲ್ಲಿದೆಯಾ ಅಂತ ಕೇಳೋರಿಲ್ಲ. ಹೀಗೆ ಒಳಗೊಳಗಡೆ ಏನೆಲ್ಲ ಮಾತಾಡ್ಕೊಂತ ಯೋಚನೆ ಮಾಡ್ತಾ ಚಿಂತೆಯಲ್ಲೇ ಜೀವನ ಕಳೆದೋಗ್ತದೆ. ಅದು ಬಿಟ್ಟು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢ ಮತ್ತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಿಸದು ಅಂತಾರೆ. ಇವ್ಯಾವುದು ಕೂಡ ಅಂತ್ಯಕಾಲ ಬಂದಾಗ ಕಾಪಾಡೋದಿಲ್ಲ. ಹಾಗಾಗಿ ಬಾಲ್ಯ ಹೀಗೆ ಕಳೀತಾ ಇದೆ, ತರುಣಾವಸ್ಥೆ ಆಗ ಕಳೀತಾ ಇದೆ, ವೃದ್ಧಾವಸ್ಥೆ ಚಿಂತೆಗಳು ಕಳೀತಾ ಇದೆ. ಪರೇ ಬ್ರಹ್ಮಣಿ ಓಪಿನ ಸಕ್ತಃ. ನೀನು ಪರಬ್ರಹ್ಮ ಪರಮಾತ್ಮವನ್ನ ಯಾವಾಗ ನೀನು ಚಿಂತನೆ ಮಾಡ್ತೀಯಾ, ಸ್ಮರಣೆ ಮಾಡ್ತೀಯಾ? ನಿನ್ನ ಆಸಕ್ತಿ ಎಲ್ಲ ಇದಕ್ಕೆ ಶುರು ಆಯ್ತು. ಬಾಲ್ಯದಲ್ಲಿ ಆಸಕ್ತಿ ಆಟ ಪಾಠಗಳಲ್ಲಿ, ನೀ ಅವನ ತರುಣಿ ಹಣ ಐಶ್ವರ್ಯ ಅದರಲ್ಲಿ
ವೃದ್ಧಾವಸ್ಥೆ ಎಲ್ಲ ಚಿಂತೆಗಳಲ್ಲಿ ಇದರಲ್ಲಿ ಆಸಕ್ತಿ ಇದೆ. ಪರಮಾತ್ಮನಲ್ಲಿ ಆಸಕ್ತಿ ಪರಮಾತ್ಮನಲ್ಲಿ ಆಸಕ್ತಿ ನಿಮ್ಗೆ ಯಾವಾಗ ಅಂದ್ರೆ ಜೀವನ ಹೀಗೆ ವ್ಯರ್ಥವಾಗಿ ಬಿಡಬೇಡ. ಹಾಗಾಗಿ ಪರಮಾತ್ಮ ಸಣ್ಣ ವಯಸ್ಸಿನಿಂದ ಕೂಡ ಎಲ್ಲ ಏನೇ ಆಗಿರ್ಬೋದು ನೋಡಿ, ನಾವು ಮಾಡ್ತಕ್ಕಂಥ ದೈವ ಕಾರ್ಯ ಧರ್ಮ ಏನೇ ಆಗಿರ್ಬೋದು ಅವತ್ತಿಂದ ಅವತ್ತೇ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಕೆಲವರು ಅನ್ಕೊಂತಿರ್ತಾರೆ ಏನಪ್ಪಾ ಅಂದ್ರೆ, ನಾನು ಕೆಲವು ದಿವಸ ಆದ್ಮೇಲೆ ಒಳ್ಳೆ ತಪಸ್ ಮಾಡ್ತೀನಿ, ಯಾವಾಗ ಇನ್ನೂ ಒಂದು 5 ವರ್ಷ ಆದ್ಮೇಲೆ. ಇನ್ನು ಕೆಲವರು ರಿಟೈರ್ಡ್ ಆದ್ಮೇಲೆ ಇನ್ನು ಯಾವತ್ತು ಧ್ಯಾನದಲ್ಲಿ ಇದ್ದು ಬಿಡ್ತೀನಿ, ಅಲ್ಲಿವರು ಸ್ವಲ್ಪ ಹಂಗಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ಏನೆಲ್ಲ ಮಾಡ್ಬೋದೇನು, ತಪಸ್ ಮಾಡೋದು, ಧ್ಯಾನ ಮಾಡೋದು, ವಿಚಾರ ಮಾಡೋದು ಅಷ್ಟು ಸುಲಭ ಅಲ್ಲ ಪ್ರಪಂಚದಲ್ಲಿ. ಒಂದ್ ವೇಳೆ ಅದೇ ಸುಲಭ ಆಗಿದ್ರೆ ಎಲ್ಲ ಅದನ್ನೇ ಮಾಡ್ಬಿಡ್ತಾ ಇದ್ರು. ಹಾಗಾಗಿ ಅದನ್ನ ಬಾಲ್ಯದಿಂದಲೂ ಕೂಡ ಯೌವನದಲ್ಲಿ ಕೂಡ ಅದನ್ನ ನಾವು ಅಭ್ಯಾಸ ಮಾಡ್ಕೊಂಡಿದ್ರೆ ವೃದ್ಧಾವಸ್ಥೆಯಲ್ಲಿ ಬರ್ತಕ್ಕಂತ ಅನಾರೋಗ್ಯ ಆಗಿರ್ಬೋದು, ರೋಗ ಆಗಿರ್ಬೋದು, ನಮ್ಮನ್ನ ಯಾರು ಮಾತಾಡ್ಲಿಲ್ವಲ್ಲ ಅನ್ನೋ ಭಾವನೆ, ಇವೆಲ್ಲ ಬಿಟ್ಟು ಭಗವತ್ ಚಿಂತನೆ ಮಾಡ್ತಕ್ಕಂತ ಅವಕಾಶ ಇರ್ತದೆ. ಜೀವನ ಎಲ್ಲ ದಾರಿಯಲ್ಲಿದ್ದು ಬೇರೆ ವಿಷಯಗಳಿಗಾಗಿ ಈಗ ಪರಮಾತ್ಮನಲ್ಲಿ ನಾನು ಚಿಂತನೆ ಮಾಡ್ತೇನೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಸಣ್ಣ ವಯಸ್ಸಿಂದ ಕೂಡ ಇವೆಲ್ಲರೂ ಬೆಳೆಸ್ಕೊಳ್ಬೇಕು. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಸಣ್ಣ ಮಕ್ಕಳಿಂದ ಕೂಡ ಆ ಒಂದು ಈ ಜ್ಞಾನವನ್ನ ಪಠ್ಯಾಂಶದಲ್ಲಿ ಬೋಧಿಸಲಾಗ್ತಾ ಇತ್ತು. ಜೀವನ ಅಂತಂದ್ರೆ ಏನು, ಜೀವನದ ಬಗ್ಗೆ ಒಂದು ಜ್ಞಾನ ಇರಬೇಕು. ನೋಡಪ್ಪ, ಏನು ಮಾಡಿದ್ರು ಈ ಪ್ರಪಂಚದಲ್ಲಿ, ಎಷ್ಟು ಮಾಡಿದ್ರು, ಪ್ರಪಂಚ ನಮ್ಗೆ ಎಷ್ಟು ಬೆಲೆ ಕೊಟ್ರು, ನಾವು ಪ್ರಪಂಚಕ್ಕೆ ಎಷ್ಟು ಬೆಲೆ ಕೊಟ್ರು, ಒಂದಿನ ಅವೆಲ್ಲ ಒಂದಿನ ನಮ್ಮಿಂದ ದೂರ ಆಗೋದೆ. ಒಂದ್ ವೇಳೆ ಅವ್ರು ದೂರ ಆಗ್ಲಿಲ್ಲ ಅಂದ್ರು ನಾವು ಅದರಿಂದ ದೂರ ಆಗೋದೆ. ಹಾಗಾಗಿ ಯಾವ್ದು ನಿತ್ಯವಾದ ಸತ್ಯವಾದ ವಸ್ತುವಿದೆ ಅದರ ಬಗ್ಗೆ ಕೂಡ ಆಸಕ್ತಿ ಇರಬೇಕು. ಕೇವಲ ಆಟ ಪಾಠ, ಹಣ, ಐಶ್ವರ್ಯ, ಅಧಿಕಾರ ಇದರಲ್ಲೇ ಆಸಕ್ತಿಯನ್ನು ಇಟ್ಕೊಂಡು ಬದುಕೋಕ್ಕಿಂತ ಪರಮಾತ್ಮನ ಚಿಂತೆಯನ್ನು ಕೂಡ ಅದರಲ್ಲಿ ಕೂಡ ಆಸಕ್ತಿ ಇರಬೇಕು. ಅದೇ ಎಲ್ಲಾ ಕಷ್ಟಗಳಿಂದ, ಎಲ್ಲಾ ಬಾಧೆಗಳಿಂದ ಜೀವನದಲ್ಲಿ ಬೆಳೀತಕ್ಕಂತ ನಿರಾಸೆ, ನಿಸ್ಪೃಹೆ ಮತ್ತು ನನ್ನನ್ನು ಯಾರು ಅವ್ರು ಗೌರವಿಸಲಿಲ್ಲ, ಇವ್ರು ನೋಡ್ಲಿ, ಇವೆಲ್ಲಾ ಚಿಂತೆಗಳಿಂದ ಮುಕ್ತವಾಗಿರ್ತಕ್ಕಂಥ ಶಕ್ತಿ ಒಂದು ದೈವ ಚಿಂತನೆಗೆ ಮಾತ್ರ ಇದೆ. ಹಾಗಾಗಿ ಆ ದೈವ ಚಿಂತನೆ ಅಂತಕ್ಕಂಥದ್ದನ್ನ ಬಾಲ್ಯದಿಂದಲೂ ಕೂಡ ಅಳವಡಿಸ್ಕೋಬೇಕು. ಅಯ್ಯೋ ನಾವ್ ಇನ್ನು ನಾವು ಹುಡುಗ ಅಲ್ವಾ, ಈಗೇನು ಅರ್ಜೆಂಟು, ಕೆಲವರು ಹೇಳ್ತಿರ್ತಾರೆ ಇವನು ಹುಡುಗನಪ್ಪ, ಅವನು ಆಗ್ಲಿ ಇನ್ನು ಮುಂದೆ ನೋಡ್ ಬರ್ತಾನೆ, ಈಗ ಸದ್ಯಕ್ಕೇನು ಬೇಡ, ಈಗ ಸದ್ಯ ಇನ್ನು ಆಟ ಆಡ್ಲಿ ಯಾವನ ಯಾವೊಂದಲ್ಲಿ ಸುಮ್ನೆ ಒಳ್ಳೆ ಮೋಜು ಮಸ್ತ್ ಮಾಡ್ಬೇಕಷ್ಟೇನೆ, ಆಮೇಲೆ ಟೈಮ್ ಇದೆ ಇನ್ನು. ಏನ್ ನಮ್ಮ ಆಯುಷು ನಮ್ಮ ಕೈಯಲ್ಲಿ ಇದೆಯಾ? ಹೇಗಿರುತ್ತಪ್ಪ ಅಂದ್ರೆ, ನಮ್ಮ ಪ್ರಾಣ ನನ್ನ ಕೈಲಿ ಇದೆಯೇನೋ, ನಾನೇ ಸ್ವತಃ ಪರಮಾತ್ಮ ತರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವ ಬೇಕಾದಾಗ ಜನ್ಮ ಪಡಿತಾನೆ, ಯಾವ ಬೇಕು ಅಂದ್ರೆ ಸಮಾಪ್ತಿ. ಆತರ ನಮ್ಗೆಲ್ಲಿದೆ? ಪ್ರಕೃತಿಗೆ ವಶರಾಗಿ, ಮಾಯೆಗೆ ವಶರಾಗಿ ಜನ್ಮ ತಾಳಿದೀವಿ. ಯಾವಾಗ ಹುಟ್ಟಬೇಕು ನಮ್ಗೆ ಗೊತ್ತಿಲ್ಲ, ಯಾವಾಗ ಇಲ್ಲಿಂದ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇದರ ಮಧ್ಯೆ ಎಲ್ಲಾ ನಮ್ಮ ಕೈಲಿದೆಯೇನೋ ಅನ್ನೋಷ್ಟು ದೃಢ ವಿಶ್ವಾಸದಿಂದ ನಾವೆಲ್ಲ ಬದುಕ್ತಾ ಇರ್ತೀವಿ. ಕೊನೆಗೆ ಒಂದೆಲ್ಲ ಸಮಯ ಬಂದ್ರೆ ಗೊತ್ತಾಗ್ಲಿದ್ರೆ ಗೊತ್ತಾಗ, ಅಯ್ಯೋ ಪರಮಾತ್ಮ ನನಗೆ ಇಷ್ಟು ಬೇಗ ತಗೊಂತಾ ಇದ್ದೇನಲ್ಲ, ಇನ್ನು ಕೆಲ ವರ್ಷ ಇದ್ದಿದ್ರೆ ನಾನು ಏನೋ ಸ್ವಲ್ಪ ಧರ್ಮ ಕಾರ್ಯ ಮಾಡ್ಬೇಕಂತಿದ್ದೆ, ದೈವ ಕಾರ್ಯ ಮಾಡ್ಬೇಕಂತಿದ್ದೆ. ಈಗ ಇದೇ ಮಿಟ್ಟೆ ಮೇಲೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರ ಹೆಸರು ಏನು ಚಿಂತಾಮಣಿ ಅವ್ರದ್ದು, ಸುಬ್ಬಣ್ಣ ಅಂತೇಳಿ. ನನಗೆ ಒಂದು 15 ವರ್ಷದಿಂದ ಪರಿಚಯ ಅವರು. ಇದರಲ್ಲಿ ಏನು ಚಿಂತಾಮಣಿಯಲ್ಲಿ ಒಂದು ಕೈಮಗ್ಗ ಎಲ್ಲ ಮಾಡ್ತಾರೆ, ಸೀರೆಗಿರೆ ಎಲ್ಲ. ಅವ್ರು ಸುಮಾರು ಅಲ್ಲಿ ಆಸ್ತಿ ಪಾಸ್ತಿ ಮಾಡಿ ಎಷ್ಟು ಶ್ರಮ ಮಾಡ್ತಾರೆ ಅಂದ್ರೆ ರಾತ್ರಿ ಆಗೋದು ಅದರದೇ ಚಿಂತೆ, ಅದರದೇ ಮಾತು ಮಾಡಿ 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 ಅಲ್ಲಿ ಮಕ್ಕಳಿಗೆ ಅವ್ರಿಗೆ ಆಗ್ದಿರ ಅಲ್ಲಿಂದ ಬಂದ್ಬಿಟ್ರು. ಇಲ್ಲಿ ಬಂದು ಇಲ್ಲಿ ಅವ್ರು ಬರೋಷ್ಟೊತ್ತಿಗೆ ಇಲ್ಲಿ ವಯಸ್ಸು ಎಷ್ಟು ಗೊತ್ತೇ? 65 ವರ್ಷ. ಇಲ್ಲಿ ಮತ್ತೆ ಒಬ್ಬನೇ ಪಾಯ ಆಗಿದ, ಒಬ್ಬನೇ ಇದು ಮಾಡ್ದ, ಬೇಂದಾರ ರಾತ್ರಿ ಅವ್ರು ಕೆಲಸ ಮಾಡ್ತಾನೆ. ಅವ್ರಿಗೆ ನಿದ್ದೆ ಅನ್ನೋದು 2 ಗಂಟೆ ನಿದ್ದೆ ಮಾಡಿ ಜಾಸ್ತಿ. ಸರಿ, ಈಗ ಒಂದಿನ ಹೋದ್ರೆ ನಾವು ಒಮ್ಮೆ ಕರೆದಿದ್ರು, ಹೋದೆ. ಒಂದ್ಸಲ ಅವರು ಬಂದು, ನಾನು ಆಮೇಲೆ ಇಷ್ಟೆಲ್ಲ ಮಾಡಿ 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 ಹೆಂಡತಿ ಮಕ್ಕಳು ನನಗೆ ಸರಿ ಆಗ್ಲಿಲ್ಲ, ಎಲ್ಲ ಬೇಡ ಅಂತ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಾ ಇನ್ನೇ ಮಾಡಲ್ಲ ಸ್ವಾಮಿ, ಇನ್ನೊಂದು 5 ವರ್ಷ ಇಲ್ಲಿ ಸ್ವಲ್ಪ ಮನೆ ಕಟ್ಟಿಬಿಟ್ಟೆ, ಎಲ್ಲ ಇನ್ನು ಏನ್ ಸಂಪಾದನೆ ಮಾಡ್ತೀನಿ, ಎಲ್ಲ ಒಳ್ಳೆ ಕೆಲಸ ಮಾಡ್ತೀನಿ, ನನಗೆ ಇನ್ನೇನು ಬೇಡ ಅಂತ. ಈ ಮಾತಲ್ಲಿ ನನಗೆ 15 ವರ್ಷ ಆಯ್ತು. ಆದ್ರೆ ಈಗ ಮೊದ್ಲಿಗಿಂತ ಅದರಲ್ಲಿ ಹೋಗ್ಬಿಟ್ಟಿದ್ದಾರೆ. ನೀವು ಹೊರಗೆ ಬರೋ ಮಾತೇ ಇಲ್ಲ. ದತ್ತರು ಅಲ್ಲಿಂದ ಹೊರಗೆ ಬರಕ್ಕಾಗಲ್ಲ. ಈಗ 80 ವರ್ಷ
ಈ 80 ವರ್ಷ ವಯಸ್ಸಲ್ಲಿ ಕೂಡ ಇನ್ನು ಅದ್ರಲ್ಲಿ ಏನಾದೆ ಅಂತ ಹೇಳಿ ನೋಡಿ, ಏನೋ ಮಾಡಿ 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 ಅವ್ರು ರಾತ್ರಿ ನೋಡಿ, ಯಾರೋ ಬಂದ್ರೆ ಅವರೇ ಅಡಿಗೆ ಮಾಡಿಡ್ತಾರೆ. ಸೇವಾ ದೃಷ್ಟಿ ಅಲ್ಲ, ಕೇವಲ ಸಂಪಾದನೆ ದೃಷ್ಟಿ. ಏನು ವ್ಯವಹಾರ, ಏನು ಮಾಡಿ 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 ಕೊನೆಗೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಯಾವಾಗ ಹೋಗ್ತಾರೋದು ಗೊತ್ತಿಲ್ಲ. ಹಾಗೆ ಇದರ ಅರ್ಥ ಏನಪ್ಪ ಅಂದ್ರೆ, ಸಾಂಸಾರಿಕವಾಗಿ ಲೌಕಿಕವಾಗಿ ಚೆನ್ನಾಗಿರ್ಬೋದು, ಇಲ್ಲ ಅಂತಲ್ಲ ನಾನು. ಆದ್ರೆ ಯಾವ ಒಂದು ಶ್ರೇಯಸ್ಸನ್ನ ಪಡಿಬೇಕಾಗುತ್ತೋ, ಮನುಷ್ಯನಾಗಿ ಹುಟ್ಟಿ ಪರಮಾತ್ಮ ಏನಿಂದ ಅವಕಾಶ ಕೊಟ್ಟಿದ್ದ, ಅವಕಾಶದಿಂದ ಒಬ್ಬ ಮನುಷ್ಯ ವಂಚಿತನಾಗ್ತಾ ಇದ್ದಾನೆ. ಹಾಗಾಗಿ ನಮ್ಮನ್ನ ಯಾರೋ ಮೋಸ ಮಾಡ್ಬಿಟ್ಟು ಅನ್ನೋಕ್ಕಿಂತ ನಮ್ಮನ್ನ ನಾವೇ ಮೋಸ ಮಾಡ್ಕೊಂತೀವಿ. ಅದೇ ನಮ್ಮನ್ನ ನಾವು ಮೋಸ ಮಾಡ್ಕೊಂತಿದ್ರೆ ಪ್ರಪಂಚ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಯಾರೋ ನಮ್ಮನ್ನ ಮೋಸ ಮಾಡಿ ನೋಡಿ, ನಾ ಇಷ್ಟು ಮಾಡಿದೆ, ಅವರ ಮಕ್ಕಳ ಹಂಗ್ ಮಾಡ್ಬಿಟ್ರು, ಇಂಟಿಗೆ ಮಾಡ್ಬಿಟ್ರು, ಅವ್ರಿಗೆ ಮಾಡ್ಬಿಟ್ರು, ಅಣ್ಣ ತಮ್ಮದ್ರಿಗೆ ಮಾಡ್ಬಿಟ್ರು. ಖಂಡಿತ ಇಲ್ಲ, ನಾವೇ ನಮ್ಮನ್ನ ನಾವೇ ಮೋಸ ಮಾಡ್ಕೊಂಡ್ವಿ. ಯಾಕಂದ್ರೆ ಎಲ್ಲವನ್ನು ಸತ್ಯ ಅಂತ ನಂಬಿಟ್ವಿ, ಇದೇ ನಿತ್ಯ ಅಂತ ನಂಬಿಟ್ವಿ, ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಇಲ್ಲ ಅಂತ ನಂಬಿಟ್ವಿ. ಎಲ್ಲಿವರೆಗೆ ಅಂದ್ರೆ 100ಕ್ಕೆ 100 ಭಾಗ ನಂಬಿದ್ವಿ. ಅದ್ರಲ್ಲಿ 1% ಇದೆಲ್ಲ ಒಂದಿನ ಬಿಟ್ಟು ಹೋಗೋದಲ್ವಾ, ಒಂದಿನ ಪ್ರಪಂಚದಲ್ಲಿ ಎಂತೆಂಥವ್ರು ನೋಡಿದ್ರೆ ಏನೇನಾಗೋದ್ರು ಸ್ವಲ್ಪ ಕೂಡ ನಮ್ಗೆ ಗಮನನೇ ಬರ್ಲಿಲ್ಲ. ಅದೇ ಸತ್ಯ ಅಂತ ಯಾವಾಗ ಸತ್ಯ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಹೊಡ್ತಾ ಬೀಳ್ತದೆ, ಯಾರನ್ನ ವಿಶ್ವಾಸ ಅವರು ನಮಗೆ ಎದುರು ತಿರುಗ್ತಾರೆ, ಅವಾಗ ಸಹಜವಾಗಿ ತೆಗೆದುಕೊಳ್ಳಾರ ದುಃಖ ಬರ್ತದೆ. ಸಂಬಂಧಪಟ್ಟಂತೆ ಧಾರವಾಡ ನಗರದ ಒಂದು ಸತ್ಯ ಘಟನೆ ಹೇಳ್ತೀನಿ ನಿಮ್ಗೆ. ಧಾರವಾಡದಲ್ಲಿ ಒಬ್ಬ ಮಂತ್ರಿ ಇದ್ದ, ನಾನು ಹೇಳ್ತಾ ಇರೋದು 1947 ಆ ಸಮಯದಲ್ಲಿ. ಆಗಿನ ಕಾಲಕ್ಕೆ ಜವಳಿ ಖಾತೆ ಮಂತ್ರಿ ಅವರು. ಇಷ್ಟೆಲ್ಲ ಹಾಗೆಲ್ಲ ಅಭಿವೃದ್ಧಿ ಇರ್ಲಿ. ಜವಳಿ ಖಾತೆ ಮಂತ್ರಿ ಆಗಿದ್ದ ನೋಡಿ. ಹಾಗೆ 47 ಸ್ವಾತಂತ್ರ್ಯ ಬಂದಾಗ ಜವಳಿ ಖಾತೆ ಮಂತ್ರಿ, ನೀವು ಲೆಕ್ಕ ಹಾಕೋಬೇಕು ಈಗ ಹೇಗಿರ್ಬೋದು ಅಂತ. ಜವಳಿ ಖಾತೆ ಮಂತ್ರಿ ಆಗಿದ್ದ, ಸುಮಾರು 10 ವರ್ಷ ಮಂತ್ರಿ ಆಗಿದ್ದ. ಆಮೇಲೆ ಹೊಸ ಬರ್ತಿರ್ತಾರೆ, ನಾವೇ ಇರ್ತೀವಾ 2 ದಿವಸ ಅಷ್ಟೇ. ಆಮೇಲೆ ಯಾರು ಬರ್ಬೇಕು ಆ ಸ್ಥಾನಕ್ಕೆ ಬಂದ್ಬಿಡ್ತಾರೆ. ಬಂದ್ರು, ಇವ್ರಿಗೆ ವಯಸ್ಸಾಯ್ತು, ಮಗನಿಗೆ ಮದುವೆ ಮಾಡಿದ, ಒಳ್ಳೆ ನೋಡಿ. ಸರಿ, ಮದುವೆ ಆ ಮಗ ಲಾಯರ್ ಆಗಿದ್ದ. ಆಗಿನ ಕಾಲಕ್ಕೆ ಹುಬ್ಬಳ್ಳಿ ಧಾರವಾಡ ಎರಡು, ಹುಬ್ಬಳ್ಳಿಯಲ್ಲಿ ಕೋರ್ಟ್ ಇತ್ತು, ಅಲ್ಲಿ ಮಗ ದಿನ ಬಂದು ಹೋಗ್ತಿದ್ದ. ಕೆಲವೊಮ್ಮೆ ಕೇಸ್ ಇದ್ರೆ ಅವ್ನು 2-3 ದಿವಸ ಮನೆಗೆ ಬರ್ತಿರ್ಲಿಲ್ಲ. ಹಾಗೆಲ್ಲ ಈಗಿನ ತರ ರೋಡ್ ಅಂತೆ ವಾಹನ ವ್ಯವಸ್ಥೆ ಇರ್ಲಿಲ್ಲ. ಸರಿ, ಏನಾಯ್ತು, ಇವ್ರು ವಯಸ್ಸಾಗಿತ್ತು, ಹೆಂಡತಿ ಇರ್ಲಿಲ್ಲ, ತೀರ್ಕೊಂಡಿದ್ಲು ಮೊದಲೇ. ಸರಿ, ಏನೋ ಸೇವೆ ಮಾಡ್ತಾರೆ ಅಂತ ಹೇಳಿ ಮಗನಿಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಆಗಿನ ಕಾಲಕ್ಕೆ 50,000 ವರದಕ್ಷಿಣೆ ಕೊಟ್ಟಿದ್ರು. ಲೆಕ್ಕ ಹಾಕೋದು 48 ಅಥವಾ 50 ಅಂತ 1950ಕ್ಕೆ 50,000 ವರದಕ್ಷಿಣೆ. ಅಂದ್ರೆ ಇದು ಕೂಡ ಮನುಷ್ಯನಿಗೆ ಇರ್ತಕ್ಕಂಥ ಒಂದು ದುರಾಸೆ. ಈಗ ನಾವು ನಮ್ಮ ಮಗ ಚೆನ್ನಾಗಿರ್ಲಿ ಅಷ್ಟೇ ವರದಕ್ಷಿಣೆ ಕೊಡಿ, ಅದ್ರನ್ನ ಪೀಡಿಸಿ, ಇವ್ರನ್ನ ಪೀಡಿಸಿ, ಇವೆಲ್ಲ ಕೂಡ ಅಂದ್ರೆ ಕೋರಿ ನಾವೇ ಕಷ್ಟಗಳನ್ನ ಕೊಂಡ್ಕೊಂಡ್ ತರೋದು. ಈಗ ಹೋಗಿ ನಾವು ಸೂಪರ್ ಮಾರ್ಕೆಟ್ ಹೋಗಿ ನಮ್ಮ ಇದು ಬೇಕು ಅದು ಬೇಕು ಅಂತ ತಗೊಂಡು ಬುಟ್ಟಿಗೆ ಹಾಕೊಂಡ್ ಬರ್ತೀವಲ್ಲ, ಹಾಗೆ ದುಃಖಗಳನ್ನ ಕೂಡ ಮನುಷ್ಯ ಕೋರಿ ತಗೊಂಡ್ಬರ್ತಾನೆ. ನಾನು ಸುಖವಾಗಿರ್ಬೇಕು, ಯಾರು ದುಃಖಿಗಾದ್ರೂ ಪರವಾಗಿಲ್ಲ, ನಾನು ಸುಖವಾಗಿರ್ಬೇಕು ಅಂತೇಳಿ ಆ ವರದಕ್ಷಿಣೆ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ಅವ್ರನ್ನ ಪೀಡಿಸಿ, ಇವ್ರನ್ನ ಕಾಡಿಸಿ, ಮೋಸ ಮಾಡಿ. ಸರಿ, ಸೊಸೆ ಮನೆಗೆ ಬಂದ್ಲು, ಮದುವೆ ಆಯ್ತು. ಇವ ಅಂದ, ವಯಸ್ಸಾಗಿತ್ತಲ್ವಾ, ಮಂತ್ರಿ, ಜವಳಿ ಖಾತೆ ಮಂತ್ರಿ ಆಗಿದ್ದ, ಏನಮ್ಮ ಸ್ವಲ್ಪ ನೀರು ತಗೊಂಬಂದ್ರು. ನಾನೇ ತಗೊಂಬರ್ಲಿ ನೀರು? ಅಲ್ಲಮ್ಮ ನಾನು ಮದುವೆ ನಮ್ಮಪ್ಪ ಮದುವೆ ಮಾಡಿದಾಗ 50 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದ, ಸುಮ್ನೆ ಕೊಟ್ಟಿದ್ದೇನೆ ನಮ್ಮಪ್ಪ ವರದಕ್ಷಿಣೆ. ನಮ್ಮ ಮಗಳಿಗೆ ಏನು ಅಂದ್ರೆ, ನಮ್ಮ ಮಗಳು ಏನು ಮಾಡಬಾರ್ದು, ಬೇರೆ ಯಾರ ಇಟ್ಕೊಂಡು ಮಾಡಿಸ್ಕೊಳ್ಳಿ ಅಂತೇಳಿ ನಮ್ಮಪ್ಪ 50,000 ಕೊಟ್ಟಿದ್ದು. ಸರಿ, ಮಗ ಮನೆಗೆ ಬಂದ, ಏನೋ ನಿನ್ ಹೆಂಡ್ತಿಂಗ್ ಅಂತ ಅಲ್ಲೋ. ನಾನೇನ್ ಮಾಡ್ಲಿ, ಹುಡುಗಿ ನೋಡಿದ್ದು ನೀವೇ ಅಲ್ವಾ ಅಂತ ಅವನಂದ. ನೋಡಿ ಹೆಂಗಿದೆ, ನಾನೇನ್ ಮಾಡ್ಲಿ, ನೀನೇ ಅಲ್ವೇ ಹುಡುಗಿ ನೋಡಿದ್ದು, ಇನ್ಯಾರಿಗೆ ಹೇಳ್ಕೊಳೋದೀಗ? ಸರಿ, ಇಲ್ಲ ಅನ್ಬಿಟ್ಟಿದೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಅನ್ಬಿಟ್ಟಿದೆ, ಮ್ಯೂಟ್ ಮಾಡ್ಕೊಳ್ಳಿ, ಅನ್ಬಿಟ್ಟಿದೆ. ಸರಿ, ಒಂದು ಕೋರ್ಟ್ ಕೆಲಸ ಇತ್ತು, ಒಂದ್ 2-3 ದಿವಸ ಬರ್ಲಿಲ್ಲ. ಅಲ್ಲಿ ತಂದೆಗೆ ನೀರು ಕೊಡೋರು ಕೂಡ ಇರ್ಲಿಲ್ಲ. ಈ ಅಮ್ಮ ಸೊಸೈಟಿ ಅಲ್ಲ ಏನು ಮಾಡಿ